ವೆಲ್ಕಮ್ ಟು ಪರಂ ಏಕಲವ್ಯ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ದೇವರಾಜ್ ಆರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ರಿಪ್ಪನ್ಪೇಟ್. ನನ್ನ ಈ ಒಂದು ವಿಡಿಯೋನಲ್ಲಿ BCom 6ನೇ ಸೆಮಿಸ್ಟರ್ಗೆ ಇರುವಂಥ ಒಂದು ಸಬ್ಜೆಕ್ಟು ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್. ಈ ಸಬ್ಜೆಕ್ಟ್ನ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ನಲ್ಲಿ ಫಂಡಮೆಂಟಲ್ಸು ಸೆಕೆಂಡ್ ಪಾರ್ಟ್. ನನ್ನ ಹಿಂದಿನ ವಿಡಿಯೋ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ನಲ್ಲಿ ಥಿಯರಿ ಮತ್ತು ಫಂಡಮೆಂಟಲ್ಸಲ್ಲಿ ಕಂಪ್ಲೀಟ್ ಥಿಯರಿ ಪಾರ್ಟ್ ಏನಿತ್ತು ಅದನ್ನು ನಾನು ಹೇಳಿದ್ದೆ. ಈ ಒಂದು ವಿಡಿಯೋನಲ್ಲಿ ಥಿಯರಿ ಮತ್ತು ಫಂಡಮೆಂಟಲ್ಸಲ್ಲಿ ಮಟೀರಿಯಲ್ ವೇರಿಯನ್ಸಸ್ ಪಾರ್ಟ್ ಏನಿದೆ ಆ ಒಂದು ಪಾರ್ಟನ್ನು ನಾನು ಕವರ್ ಮಾಡ್ತಾಯಿದ್ದೀನಿ. ಓಕೆ, ಮಟೀರಿಯಲ್ ವೇರಿಯನ್ಸಸ್ಸಲ್ಲಿ ಯಾವ್ಯಾವ ವೇರಿಯನ್ಸಸ್ ಬರುತ್ತೆ ಅದನ್ನೆಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಈ ಒಂದು ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಓಕೆ, ನನ್ನ ಹಿಂದಿನ ವಿಡಿಯೋಲಿ ನಾನು ಆಲ್ರೆಡಿ ಹೇಳಿದ್ದೆ ಅನಾಲಿಸಿಸ್ ಆಫ್ ವೇರಿಯನ್ಸಸ್ ಅಂದರೆ ಏನು ಅಂತ. ಇಟ್ಸ್ ಆಲ್ ಅಬೌಟ್ ಫೈಂಡಿಂಗ್ ಔಟ್ ದ ಡಿವಿಯನ್ಸಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ಆ್ಯಂಡ್ ದ ಸ್ಟ್ಯಾಂಡರ್ಡ್, ಆರ್ knowing the differences between actuals and standards. ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಅಥವಾ ಆ್ಯಕ್ಚುಯಲ್ ಏನಿದೆ ವರ್ಕ್ ಅದು ಮತ್ತು ಸ್ಟ್ಯಾಂಡರ್ಡ್ ವರ್ಕ್ನ ಮಧ್ಯದಲ್ಲಿ ಇರುವಂತಹ ಅಥವಾ ಆ್ಯಕ್ಚುಯಲ್ ಕಾಸ್ಟ್ ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟ್ನ ಮಧ್ಯದಲ್ಲಿರುವಂಥ ಡಿಫ್ರೆನ್ಸಸ್ಗಳನ್ನ ಫೈಂಡ್ ಔಟ್ ಮಾಡಿ ಅನಲೈಸ್ ಮಾಡಿ ಕಾಸಸ್ಗಳನ್ನ ಅನಲೈಸ್ ಮಾಡೋದಕ್ಕೆ ನಾವು ಅನಾಲಿಸಿಸ್ ಆಫ್ ವೇರಿಯನ್ಸ್ ಅಂತ ಹೇಳಿ ಕರಿತೀವಿ. ಈ ಅನಾಲಿಸಿಸ್ ಆಫ್ ವೇರಿಯನ್ಸಲ್ಲಿ ಮೊದಲನೇದು ತುಂಬ ಇಂಪಾರ್ಟೆಂಟು, ಎಕ್ಸಾಮಿನೇಷನ್ ವ್ಯೂ ಪಾಯಿಂಟಿಂದ ಹೇಳೋದಾದರೆ ಮಟೀರಿಯಲ್ ಅನಾಲಿಸಿಸ್ ಅಂತ ಮಟೀರಿಯಲ್ ವೇರಿಯನ್ಸಸ್ ಅಂತ ಬರುತ್ತೆ. ಓಕೆ, ಏನಿದು ಮೆಟೀರಿಯಲ್ ವೇರಿಯನ್ಸಸ್ ಅಂದರೆ ನಮಗೆಲ್ಲ ಗೊತ್ತಿದೆ. ವೈಲ್ ಪ್ರಿಪೇರಿಂಗ್ ಅ ಕಾಸ್ಟ್ ಶೀಟ್ ನಮಗೆ ಪ್ರೈಮ್ ಕಾಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಪ್ರೈಮ್ ಕಾಸ್ಟ್ನ ಎಲಿಮೆಂಟ್ಗಳಲ್ಲಿ ಡೈರೆಕ್ಟ್ ಕಾಸ್ಟ್ನ ಎಲಿಮೆಂಟ್ಗಳಂತ ಕರಿತೀವಿ. ಎಲ್ಲ ಪ್ರೈಮ್ ಕಾಸ್ಟಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಗಳು ಕೂಡ ಎಲಿಮೆಂಟ್ಸ್ ಆಫ್ ಡೈರೆಕ್ಟ್ ಕಾಸ್ಟ್. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಮಟೀರಿಯಲ್. ಈ ಮೆಟೀರಿಯಲಲ್ಲಿ ವೇರಿಯನ್ಸಸ್ ಬರುತ್ತೆ, ಅಂದರೆ ಮೆಟೀರಿಯಲ್ ಕಾಸ್ಟ್ನಲ್ಲಿ ವೇರಿಯನ್ಸಸ್. ಮಟೀರಿಯಲ್ ವೇರಿಯನ್ಸಸ್ ಆರ್ ನಥಿಂಗ್ ಬಟ್ ಮಟೀರಿಯಲ್ ಓವರಾಲ್ ಮಟೀರಿಯಲ್ ಕಾಸ್ಟಲ್ಲಿ ಮಟೀರಿಯಲ್ಸ್ ಎಷ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು ಪ್ರಿಸ್ಕ್ರೈಬ್ ಮಾಡಿದ್ವಿ, ಆ್ಯಕ್ಚುಯಲ್ ಆಗಿ ನಾವು ಎಷ್ಟು ಇನ್ಕರ್ ಮಾಡಿದ್ದೀವಿ, ಇದ್ರ ಬಗ್ಗೆ ನಾವೇನು ಅನಾಲಿಸಿಸನ್ನು ಮಾಡ್ತೀವಲ್ಲ ಅದನ್ನು ನಾವು ಮಟೀರಿಯಲ್ ವೇರಿಯನ್ಸಸ್ ಅಂತ ಹೇಳಿ ಕರಿತೀವಿ. ಈ ಮಟೀರಿಯಲ್ ವೇರಿಯನ್ಸಸ್ಸಲ್ಲಿ ಯಾವ್ಯಾವ ವೇರಿಯನ್ಸಸ್ ಬರುತ್ತಪ್ಪ ಅಂತಂದರೆ, ಒಂದು ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು. ನಿಮ್ಮ ಮುಂದೆ ಚಾರ್ಟ್ ಇದೆ, ಚಾರ್ಟ್ ಡಿಸ್ಪ್ಲೇ ಆಗ್ತಿದೆ ನೋಡಿ. ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮಟೀರಿಯಲ್ ಯೂಸೇಜ್ ವೇರಿಯನ್ಸ್, ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಆ್ಯಂಡ್ ಮಟೀರಿಯಲ್ ಈಲ್ಡ್ ವೇರಿಯನ್ಸ್. ಈ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಏನಿದೆ ಇದು ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಥವಾ ಮಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸ್ ಅಂತಲೂ ಕರಿತೀವಿ. ಹಾಗೂ ಮಟೀರಿಯಲ್ ಪ್ರೈಸ್ ವೇರಿಯನ್ಸ್, ಇವೆರಡನ್ನು ಟೋಟಲ್ ಮಾಡಿಕೊಂಡ್ರೆ ನಮಗೆ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಸಿಗುತ್ತೆ. ಓಕೆನಾ? ಅದೇ ರೀತಿ ಈ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಆರ್ ಕ್ವಾಂಟಿಟಿ ವೇರಿಯನ್ಸ್ ಅಗೇನ್ ಸಬ್ ಡಿವೈಡೆಡ್ ಇಂಟು ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಆ್ಯಂಡ್ ಮಟೀರಿಯಲ್ ಈಲ್ಡ್ ವೇರಿಯನ್ಸ್. ಮಟೀರಿಯಲ್ ಯೂಸೇಜ್ ವೇರಿಯನ್ಸು ಮತ್ತು ಸಬ್ ಡಿವೈಡ್ ಆಗುತ್ತೆ ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಮತ್ತು ಮಟೀರಿಯಲ್ ಈಲ್ಡ್ ವೇರಿಯನ್ಸ್ ಅಂತ. ಓಕೆ, ನಾನು ನಿಮಗೆ ಈ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂದರೆ ಏನು, ಯೂಸೇಜ್ ವೇರಿಯನ್ಸ್ ಅಂದರೆ ಏನು, ಪ್ರೈಸ್ ವೇರಿಯನ್ಸ್ ಅಂದರೆ ಏನು, ಮಿಕ್ಸ್ ವೇರಿಯನ್ಸ್ ಅಂದರೆ ಏನು, ಆ್ಯಂಡ್ ಈಲ್ಡ್ ವೇರಿಯನ್ಸ್ ಅಂದರೆ ಏನು, ಆ್ಯಂಡ್ ಲಾಸ್ಟ್ಲಿ ಕೊನೆಗೆ ಮಟೀರಿಯಲ್ ಸಬ್ ಯೂಸೇಜ್ ವೇರಿಯನ್ಸ್ ಅಂತ ಇದೆ, ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಮೊದಲನೇದು ಬಂದುಬಿಟ್ಟು ಮಟೀರಿಯಲ್ ಕಾಸ್ಟ್ ವೇರಿಯನ್ಸಸ್, MCV ಅಂತ ಕರಿತೀವಿ ಅಬ್ರಿವಿಯೇಷನ್. ಏನಿದು ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂದರೆ, ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮಟೀರಿಯಲ್ ಯೂಸ್ಡ್ ಆ್ಯಂಡ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮಟೀರಿಯಲ್ಸ್ ಸ್ಪೆಸಿಫೈಡ್ ಫಾರ್ ದಿ ಔಟ್ಪುಟ್ ಅಚೀವ್ಡ್. ಇಲ್ಲೇನಂದರೆ ಈ ವೇರಿಯನ್ಸಸ್ ಅಂದರೆ ಡಿಫ್ರೆನ್ಸಸ್ ಅಂತ, ಡಿವಿಯೇಷನ್ಸ್ ಡಿಫ್ರೆನ್ಸಸ್ ನಾನು ನಿಮ್ಗೆ ಹೇಳಿದ್ದೀನಿ ಬಿಗಿನಿಂಗಲ್ಲೇ. ಓಕೆ, ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂದರೆ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಕಾಸ್ಟು ಎಷ್ಟು ಸ್ಪೆಸಿಫೈ ಮಾಡಿದ್ರು ಅದು, ಹಾಗೂ ನಾವು ಆ್ಯಕ್ಚುಯಲ್ ಆಗಿ ಈಗ ಪ್ರೊಡ್ಯೂಸ್ ಮಾಡಬೇಕಂದಾಗ ಎಷ್ಟು ಮಟೀರಿಯಲ್ ಕಾಸ್ಟನ್ನು ಇನ್ಕರ್ ಮಾಡಿದ್ದೀವಿ, ಇವೆರಡರ ಮಧ್ಯದ ಡಿಫ್ರೆನ್ಸ್. ಓಕೆನಾ? ಸ್ಟ್ಯಾಂಡರ್ಡ್ ಕಾಸ್ಟ್ ಸ್ಪೆಸಿಫೈಡ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮಟೀರಿಯಲ್ ಇನ್ಕರ್ಡ್.
ಇವೆರಡರ ಮಧ್ಯದ ವ್ಯತ್ಯಾಸನ ನಾವು ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಂತ ಹೇಳಿ ಕರಿತೀವಿ. ಎರಡು ಈಕ್ವಲ್ ಆಗಿದ್ದರೆ ವೇರಿಯನ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಇವೆರಡರ ಮಧ್ಯೆ ಏನಾದ್ರು ಡಿಫ್ರೆನ್ಸ್ ಬರಬೇಕಂದ್ರೆ ಯಾವುದಾದ್ರೂ ಒಂದು ಜಾಸ್ತಿ ಇರಬೇಕು ಅಥವಾ ಒಂದು ಕಡಿಮೆ ಇರಬೇಕು. ನಿಜ ಅಲ್ವಾ? ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮಟೀರಿಯಲ್ ಸ್ಪೆಸಿಫೈಡ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮಟೀರಿಯಲ್ ಇನ್ಕರ್ಡ್ ಫಾರ್ ಅ ಔಟ್ಪುಟ್. ಇಲ್ಲೇನಾಗುತ್ತಪ್ಪ ಅಂತಂದರೆ ಆ ವೇರಿಯನ್ಸ್ ಏನು ಬಂದಿದೆ ಅದು ನಮಗೆ ಬೆನಿಫಿಷಿಯಲ್ಲ ಅಥವಾ ಬೆನಿಫಿಟಾ, ಒಳ್ಳೇದಾ, ಫೇವರಬಲ್ಲ, ಆರೆಲ್ಸ್ ಅನ್ಫೇವರಬಲ್ಲ ಅಥವಾ ಅಡ್ವರ್ಸ ಅಂತ ಹೇಳಿ ನಾವು ತಿಳ್ಕೋಬೇಕು. ಹೆಂಗೆ ಗೊತ್ತಾಗುತ್ತೆ ಯಾವುದನ್ನ ನಾವು ಫೇವರಬಲ್ ಅಂತೀವಿ, ಯಾವುದನ್ನ ಅಡ್ವರ್ಸ್ ಅಂತ ಅಥವಾ ಅನ್ಫೇವರಬಲ್ ಅಂತ ಕರಿತೀವಪ್ಪ ಅಂತಂದರೆ, ಆ್ಯಸ್ ವಿ ಆರ್ ಟಾಕಿಂಗ್ ಅಬೌಟ್ ಕಾಸ್ಟ್ ಕಡಿಮೆ ಆದರೆ ನಮಗೆ ಫೇವರಬಲ್, ಅಡ್ವಾಂಟೇಜಸ್ ಅಲ್ವಾ? ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ನಾವೇನಾದರೂ ಕಡಿಮೆ ಖರ್ಚು ಮಾಡ್ತಿದ್ರೆ ಫೇವರಬಲ್ಲು, ಸ್ಟ್ಯಾಂಡರ್ಡ್ ಕಾಸ್ಟಿಂದ ಜಾಸ್ತಿ ಖರ್ಚಾಗ್ತಿದ್ರೆ ಅಡ್ವರ್ಸ್. ಅದನ್ನು ಹೇಗೆ ಹೇಳ್ಬೋದು ಅಂತಂದರೆ, ಇಫ್ ದಿ ಆ್ಯಕ್ಚುಯಲ್ ಕಾಸ್ಟ್ ಈಸ್ ಲೆಸ್ ದ್ಯಾನ್ ಸ್ಟ್ಯಾಂಡರ್ಡ್ ಕಾಸ್ಟ್ ದ ವೇರಿಯನ್ಸ್ ಈಸ್ ಫೇವರಬಲ್. ಓಕೆನಾ? ಸ್ಟ್ಯಾಂಡರ್ಡ್ ಕಾಸ್ಟ್ ಆದರೆ ಫಾರ್ ಎಕ್ಸಾಂಪಲ್ 10 ರೂಪಿ ಖರ್ಚು ಮಾಡಬೇಕಂತ ನಾವು ವಿ ಹ್ಯಾವ್ ಆಲ್ರೆಡಿ ಡಿಸೈಡೆಡ್, ಸ್ಟ್ಯಾಂಡರ್ಡ್ ಹೇಳುತ್ತೆ ಕ್ರೈಟೀರಿಯನ್ ಕಾಸ್ಟ್. ನಾವು ಬರೀ 8 ರೂಪೀಸ್ ಸ್ಪೆಂಡ್ ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಸೇವ್ಡ್ 2 ರೂಪೀಸ್, ಅದು ಫೇವರಬಲ್ ಆಗುತ್ತೆ. ಸ್ಟ್ಯಾಂಡರ್ಡ್ಗಿಂತ ಆ್ಯಕ್ಚುಯಲ್ ಕಾಸ್ಟ್ ಜಾಸ್ತಿ ಇದ್ದರೆ ಅಡ್ವರ್ಸ್ ಅಥವಾ ಅನ್ಫೇವರಬಲ್ ಅಂತ ಹೇಳಿ ಕರಿತೇವೆ. ಫೈನ್. ಈ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ದರ್ ಇಸ್ ಅ ಫಾರ್ಮುಲಾ. MCV ಅಂದರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್, SQ ಇಂಟು SP ಮೈನಸ್ AQ ಇಂಟು AP. ಅದನ್ನು ನೀವು ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳೋದಾದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು SQ ಅಂತ ಬರ್ಕೊಂಡಿದ್ದೀನಿ, ಸ್ಟ್ಯಾಂಡರ್ಡ್ ಪ್ರೈಸನ್ನು SP ಅಂತ ಬರ್ಕೊಂಡಿದ್ದೀನಿ, ಆ್ಯಕ್ಚುಯಲ್ ಕ್ವಾಂಟಿಟಿಯನ್ನು AQ, ಆ್ಯಕ್ಚುಯಲ್ ಪ್ರೈಸನ್ನು AP. ಓಕೆನಾ? MCV ಈಕ್ವಲ್ಸ್ SQ ಇಂಟು SP ಮೈನಸ್ AQ ಇಂಟು AP. SQ ಇಂಟು SP ಮಾಡಿದ್ರೆ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮಾಡಿದ್ರೆ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮಟೀರಿಯಲ್ ಸಿಗುತ್ತೆ. ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್ ಮಾಡಿದ್ರೆ ವಿ ವಿಲ್ ಗೆಟ್ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಮಟೀರಿಯಲ್ ಸಿಗುತ್ತೆ. ಓಕೆನಾ? ಆ್ಯಕ್ಚುಯಲ್ ಕಾಸ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ಜಾಸ್ತಿ ಇದ್ದರೆ ಅನ್ಫೇವರಬಲ್, ಆ್ಯಕ್ಚುಯಲ್ ಕಾಸ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ಕಡಿಮೆ ಇದ್ದರೆ ಫೇವರಬಲ್. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ ಈಗ. ಓಕೆನಾ? ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್ಗೆ ಒಂದು ಎಕ್ಸಾಂಪಲ್. ಕ್ವೆಶನ್ ಈ ಥರ ಇದೆ. ಕಾಸ್ಟ್ ಡೀಟೇಲ್ಸ್ ಫಾರ್ ಅ ಪ್ರಾಡಕ್ಟ್ ಆರ್ ಗಿವನ್ ಬಿಲೋ. ಒಂದು ಪ್ರಾಡಕ್ಟ್ ಬಗ್ಗೆ ಕಾಸ್ಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಮಟೀರಿಯಲ್ 1 kg at ₹5 per unit. ಅಂದರೆ ಈ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಮಟೀರಿಯಲ್ ರಾ ಮಟೀರಿಯಲ್ 1 kg ಹಾಕಬೇಕು. 1 kg ರಾ ಮಟೀರಿಯಲ್ಗೆ 5 ರೂಪೀಸ್ ಅ ಕಾಸ್ಟ್. ಆ್ಯಂಡ್ ದ ಆ್ಯಕ್ಚುಯಲ್ ಏನು ಇವಾಗ ನಾವೇನು ಮಾಡಿದ್ದೀವಿ, ಇದು ಸ್ಟ್ಯಾಂಡರ್ಡು 1 kg ರಾ ಮಟೀರಿಯಲ್ಲು 1 kg 5 ರೂಪಾಯಿ. ಆ್ಯಕ್ಚುಯಲಾಗಿ ನಾವೇನು ಮಾಡಿದ್ದೀವಿ ನೋಡೋಣ ಈಗ, ಎಷ್ಟು ಯೂಸ್ ಮಾಡಿದ್ದೀವಿ, ಎಷ್ಟು ಖರ್ಚು ಮಾಡಿದ್ದೀವಿ ಅಂತ. ದ ಆ್ಯಕ್ಚುಯಲ್ ಈಸ್ 1.5 kg at ₹5.2 per unit. ಓಕೆ, ದಿಸ್ ಇಸ್ ದ ಡೀಟೇಲ್ಸ್ ಗಿವನ್ ಅಥವಾ ಇನ್ಫಾರ್ಮೇಷನ್ ಗಿವನ್. ನಮ್ಗೆ ಏನೇನು ಕೊಟ್ಟಿದ್ದಾರೆ ಈಗ? ಸ್ಟ್ಯಾಂಡರ್ಡ್ ಕಾಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಮಟೀರಿಯಲ್ ಯೂಸೇಜ್ 1 kg, 1 ಯೂನಿಟನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ ಆ 1 kgಗೆ 5 ರೂಪಾಯಿ ಕೊಡಬೇಕು. ಆ್ಯಕ್ಚುಯಲಾಗಿ ನಾವು ಖರ್ಚು ಮಾಡಿರೋದು 1.5 kg. ಅಮೌಂಟ್ ಎಷ್ಟು ಕೊಟ್ಟಿದ್ದೀವಿ? 5.2 ಕೊಟ್ಟಿದ್ದೀವಿ. ಓಕೆ, ಬೈ ಅಪ್ಲೈಯಿಂಗ್ ದ ಫಾರ್ಮುಲಾ MCV ಈಕ್ವಲ್ಸ್, MCV ಅಂತಂದರೆ ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಆ್ಯಕ್ಚುಯಲ್ ಪ್ರೈಸ್. ಕ್ವೆಶನಲ್ಲಿ ನೋಡಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು? 1 kg ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ 5 ರೂಪಿ ಪರ್ ಯೂನಿಟ್ ಹಾಕೊಂಡೆ. ಆ್ಯಕ್ಚುಯಲ್ ಕ್ವಾಂಟಿಟಿ ಬಂದುಬಿಟ್ಟು 1.5 kg, ಆ್ಯಕ್ಚುಯಲ್ ಪ್ರೈಸು 5.2. ಸಿಂಪ್ಲಿಫೈ ಮಾಡಿದಾಗ 5 - 7.8 ಆಗುತ್ತೆ. 2.8, 2.8 ಬಂದಿದೆ ಡಿಫ್ರೆನ್ಸ್. ಕಾಸ್ಟ್ ಅಂದರೆ ₹2.80. ಇದು ಅಡ್ವರ್ಸ್ ಅಂತ ಹಾಕಿದ್ದೀನಿ. ಯಾಕಂದರೆ ಸ್ಟ್ಯಾಂಡರ್ಡ್ ಕಾಸ್ಟು 5 ರೂಪಿ, ಅಂದರೆ ನಾವು ಖರ್ಚು ಮಾಡಬೇಕಾಗಿದ್ದು 5 ರೂಪಿ. ನಾವು ಖರ್ಚು ಮಾಡಿರೋದು 7.8, ₹7.80. ಅಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಒಳ್ಳೆಯದಲ್ಲ, ಅದು ಅಡ್ವರ್ಸ್, ಅನ್ಫೇವರಬಲ್. ಸೊ ಅದನ್ನು ನಾವೇನಂತ ತೋರಿಸ್ತೀವಿ? 2.8 ಅಡ್ವರ್ಸ್ ಅಂತ ಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಯಾವುದೇ ಸೈನ್ಸ್ಗಳನ್ನ ಪ್ಲಸ್ ಅಥವಾ ಮೈನಸನ್ನು ಯೂಸ್ ಮಾಡೋಂಗಿಲ್ಲ. ಇಫ್ ಇಟ್ ಇಸ್ ಅ ನೆಗೆಟಿವ್ ವ್ಯಾಲ್ಯೂ ಅಂದರೆ ಆ್ಯಕ್ಚುಯಲ್ ಕಾಸ್ಟು ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಇದ್ದರೆ ನೆಗೆಟಿವ್ ಬರುತ್ತೆ. ಅದನ್ನು ನಾವು ಅಡ್ವರ್ಸ್ ಅಂತ ಬ್ರಾಕೆಟಲ್ಲಿ ಅಡ್ವರ್ಸ್ ಅಂತ ತೋರಿಸ್ಬೇಕು. ಅಡ್ವರ್ಸ್ ಇಸ್ ನಥಿಂಗ್ ಬಟ್ ಅನ್ಫೇವರಬಲ್. ಓಕೆನಾ? ಅನ್ಫೇವರಬಲ್ ಟು ದಿ ಬಿಸ್ನೆಸ್ ಅಂತ. ಫೈನ್. This is about MCV. And the second variance is second material variance. Material ಅಲ್ಲಿ ಎರಡನೇ ವೇರಿಯನ್ಸ್ ಯಾವುದಪ್ಪ ಅಂತಂದರೆ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಮೊದಲನೇದು ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಎರಡನೇದು ಮಟೀರಿಯಲ್ ಪ್ರೈಸ್ ವೇರಿಯನ್ಸ್. ಓಕೆ, ಏನು ಮಟೀರಿಯಲ್ ಪ್ರೈಸ್ ವೇರಿಯನ್ಸ್ ಅಂದರೆ
it is that portion of the material cost variance which is due to the difference between the standard price specified and the actual price paid. If actual price paid exceeds the standard price set, then the variance is unfavorable. ಓಕೆ, ಮೊದಲನೇದು ಕಾಸ್ಟು. ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿರಬೇಕಿತ್ತು ಮಟೀರಿಯಲ್ದು, ಆ್ಯಕ್ಚುಲ್ ಆಗಿ ನಾವೆಷ್ಟು ಕಾಸ್ಟ್ ವೆಚ್ಚ ಮಾಡಿದ್ದೀವಿ ಅವೆರಡರ ಮಧ್ಯೆ ವ್ಯತ್ಯಾಸಗಳನ್ನ ಕಂಡಿದ್ದು ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಎರಡನೇದು ಪ್ರೈಸ್ ವೇರಿಯನ್ಸು. ಪ್ರೈಸ್ ವೇರಿಯನ್ಸ್ ಅಂದರೆ ಪರ್ ಯೂನಿಟ್ ಆಫ್ ಮಟೀರಿಯಲ್ಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಮೊದಲೇ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಓಕೆನಾ, ಮಟೀರಿಯಲ್ ಪ್ರೈಸ್ ಇಷ್ಟ, ಇಲ್ಲಿ ಕಾಸ್ಟ್ ಅಲ್ಲ, ಮಟೀರಿಯಲ್ ಪ್ರೈಸ್. ಓಕೆನಾ, ಆ್ಯಕ್ಚುಲಾಗಿ ನಾವೇನೋ ಒಂದು ಪ್ರೈಸ್ ಕೊಟ್ಟಿರ್ತೀವಿ, ಇವೆರಡರ ಮಧ್ಯೆ ಏನಾದರೂ ಫ್ಲಕ್ಚುಯೇಷನ್ಸ್ ಇದ್ದರೆ, ಡಿಫ್ರೆನ್ಸಸ್ ಇದ್ದರೆ ಅದಕ್ಕೆ ನಾವು ಮಟೀರಿಯಲ್ ಪ್ರೈಸ್ ವೇರಿಯನ್ಸಸ್ ಅಂತ ಹೇಳಿ ಕರಿತೇವೆ. ಇಲ್ಲೂ ಅಷ್ಟೇ, ನಾವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದಂಥ ಪ್ರೈಸ್ಗಿಂತ ಆ್ಯಕ್ಚುಯಲ್ ನಾವೇನಾದರೂ ಜಾಸ್ತಿ ಬೆಲೆ ಕೊಟ್ಬಿಟ್ಟಿದ್ರೆ ಅದು ಅನ್ಫೇವರಬಲ್ ಆಗುತ್ತೆ. ನಾವು ಸ್ಟ್ಯಾಂಡರ್ಡ್ ಪ್ರೈಸ್ ಫಿಕ್ಸ್ ಮಾಡೋಕ್ಕಿಂತ ಕಡಿಮೆ ರೇಟಲ್ಲಿ ನಾವು ಮಟೀರಿಯಲನ್ನು ತೊಗೊಂಬಂದಿದ್ರೆ ಅದೇನಾಗುತ್ತೆ, ಪ್ರೊಕ್ಯೂರ್ ಮಾಡ್ಕೊಂಡಿದ್ರೆ ಫೇವರಬಲ್ ಆಗುತ್ತೆ. ಓಕೆ, ಹೌ ಟು ಕಂಪ್ಯೂಟ್ ದಿಸ್, ಕ್ಯಾಲ್ಕುಲೇಟ್ ದಿಸ್ ಮಟೀರಿಯಲ್ ಪ್ರೈಸ್ ವೇರಿಯನ್ಸ್ ಅಂದರೆ MPV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಅಂದರೆ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು ಯೂಸ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ, ಈಗ ಪ್ರೊಡಕ್ಷನ್ಗೆ ನಾವು ಎಷ್ಟು ಯೂಸ್ ಮಾಡ್ಕೊಂಡಿದ್ದೀವಿ ಕ್ವಾಂಟಿಟೀಸು, ಅದರಲ್ಲಿ ರೇಟ್ ಏನು ಫ್ಲಕ್ಚುಯೇಷನ್ ಆಗಿದೆ ದ್ಯಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಅದಕ್ಕೋಸ್ಕರ ನಾವು ಆ್ಯಕ್ಚುಯಲ್ ಕ್ವಾಂಟಿಟಿ ಮೇಲೆ ಇದನ್ನು ತೊಗೊಳ್ಳೋದು. ಓಕೆ, SP ಮೈನಸ್ AP ಇಂಟು AQ. ಪ್ರೈಸ್ ಅಂದರೆ ರೇಟ್ ಅಂತ, ಎಷ್ಟು ಬೆಲೆಗೆ ನಾವು ಮಟೀರಿಯಲನ್ನು ಪ್ರೊಕ್ಯೂರ್ ಮಾಡ್ಕೊಂಡಿದ್ದೀವಿ ಅಥವಾ ಕೊಂಡುಕೊಂಡಿದ್ದೀವಿ, ದಟ್ ಈಸ್ ವಾಟ್ ಪ್ರೈಸ್ ಅಥವಾ ರೇಟ್. ಓಕೆ, ಇದಕ್ಕೊಂದು ಎಕ್ಸಾಂಪಲನ್ನು ನೋಡೋಣ ಇವಾಗ. Okay, question is like this. Standard cost details provided the following in relation to production of 1 unit of product. Production of a ಯೂನಿಟ್ ಆಫ್ ಎ ಪ್ರಾಡಕ್ಟ್ ಅಥವಾ 1 ಯೂನಿಟ್ ಆಫ್ ಪ್ರಾಡಕ್ಟ್. 1 ಯೂನಿಟ್ಗೆ ಸಂಬಂಧಪಟ್ಟಿರುವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ, ಪ್ರಾಡಕ್ಟಿಗೆ ಎಕ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ 1 ಯೂನಿಟ್, 1 ಯೂನಿಟ್ಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಮಟೀರಿಯಲ್ A 5 ಯೂನಿಟ್ಸ್ ಅಟ್ ₹1 per ಯೂನಿಟ್, ಮಟೀರಿಯಲ್ B 10 ಯೂನಿಟ್ಸ್ ಅಟ್ ₹2 per ಯೂನಿಟ್. ಓಕೆನಾ, ಒಂದು ಯೂನಿಟನ್ನು ಪ್ರಾಡಕ್ಟ್ ಎಕ್ಸ್ ಅನ್ನೋ ಅಂಥ ಒಂದು ಪ್ರಾಡಕ್ಟನ್ನು ಒಂದನ್ನು ತಯಾರು ಮಾಡಬೇಕಂದ್ರೆ 2 ಥರ ಮಟೀರಿಯಲ್ಗಳನ್ನ ಯೂಸ್ ಮಾಡಬೇಕು. ಎ ಅನ್ನೋ ಮೆಟೀರಿಯಲ್ದು 5 ಯೂನಿಟ್ಸನ್ನು ಹಾಕಬೇಕು, 1 ಯೂನಿಟ್ಗೆ ₹1 ಕಾಸ್ಟ್ ಸ್ಟ್ಯಾಂಡರ್ಡ್ ಫಿಕ್ಸ್ ಆಗಿರೋದು. ಬಿ ಅನ್ನೋ ಮಟೀರಿಯಲನ್ನು 10 ಯೂನಿಟ್ಸ್ ಯೂಸ್ ಮಾಡಬೇಕು, 1 ಯೂನಿಟ್ಗೆ ₹2. ಆ್ಯಕ್ಚುಯಲ್ ಆಗಿ ಆ್ಯಕ್ಚುಯಲ್ಸ್ ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ 100 ಯೂನಿಟ್ಸ್ ಪ್ರೊಡ್ಯೂಸ್ಡ್, ನಾವು ಪ್ರೊಡ್ಯೂಸ್ ಮಾಡಿರೋದು 100 ಯೂನಿಟ್ಗಳು. ಓಕೆನಾ, 100 ಯೂನಿಟ್ಗೆ ಮಟೀರಿಯಲ್ ಎ ಮತ್ತು ಮಟೀರಿಯಲ್ ಬಿ ಎಷ್ಟೆಷ್ಟು ಯೂಸ್ ಮಾಡಿದ್ದೀವಿ ಅಂತ ನೋಡೋಣ. ಮಟೀರಿಯಲ್ ಎ 480 ಯೂನಿಟ್ಸನ್ನು ಯೂಸ್ ಮಾಡಿದ್ದೀವಿ, 1 ಯೂನಿಟ್ಗೆ ₹1.10 ಕೊಟ್ಟಿರೋದು, ₹1.10. ಮಟೀರಿಯಲ್ ಬಿನ 1100 ಯೂನಿಟ್ಸನ್ನು ಯೂಸ್ ಮಾಡಿದ್ದೀವಿ, ₹1.95 ಕೊಟ್ಟಿರೋದು. ಓಕೆನಾ, ದಿಸ್ ಈಸ್ ವಾಟ್ ಅಕ್ವಿಷನ್. ಇದು ಕ್ವೆಶನ್ನು, ಸ್ಟ್ಯಾಂಡರ್ಡು ಮತ್ತು ಆ್ಯಕ್ಚುಯಲ್ಸ್ ಡೇಟಾ ಕೊಟ್ಟಿದ್ದಾರೆ. ಈಗ ನಮ್ಮ ಫಾರ್ಮುಲಾ ಹಾಕೋಣ. ಮಟೀರಿಯಲ್ ಪ್ರೈಸ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆ್ಯಕ್ಚುಯಲ್ ಪ್ರೈಸ್ ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಮಟೀರಿಯಲ್ ಹೇಗೆ ಬರೋಣ, ಮಟೀರಿಯಲ್ ಏನಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸು ₹1 ಸೆಟ್ ಆಗಿರೋದು, ಒಂದು ಕ್ವಾಂಟಿಟಿಗೆ ₹1. ಆ್ಯಕ್ಚುಯಲ್ ಪ್ರೈಸ್ ನಾವು ಪೇ ಮಾಡಿರೋದು ₹1.10, ₹1.10, 1 ಮೈನಸ್ 1.1 ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ. ಆ್ಯಕ್ಚುಯಲ್ ಕ್ವಾಂಟಿಟಿ ಯೂಸ್ಡ್ ಎಷ್ಟು ಮಟೀರಿಯಲ್ ಏದು 480, ಸೊ 48 ಅಡ್ವರ್ಸ್. ಅಡ್ವರ್ಸ್ ಆಗಿ ಬರ್ತಿದೆ, ನಾನು ಅವಾಗಲೇ ಹೇಳಿದೆ, ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ಆ್ಯಕ್ಚುಯಲ್ ಕಾಸ್ಟು ಜಾಸ್ತಿ ಇದ್ದರೆ, ಅಂದರೆ ಸ್ಟ್ಯಾಂಡರ್ಡ್ ಪ್ರೈಸ್ಗಿಂತ ಆ್ಯಕ್ಚುಯಲ್ ಪ್ರೈಸ್ ಜಾಸ್ತಿ ಇದ್ದರೆ ಅಡ್ವರ್ಸ್ ಬರುತ್ತೆ. ಸ್ಟ್ಯಾಂಡರ್ಡ್ ಪ್ರೈಸ್ ₹1 ಇದೆ, ಆ್ಯಕ್ಚುಯಲ್ ಪ್ರೈಸ್ 1.1 ಅಂದರೆ ₹1.10 ಇದೆ, ವಿಚ್ ಈಸ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ಪ್ರೈಸ್, ಸೊ ಅಡ್ವರ್ಸ್ 48 ಅಡ್ವರ್ಸ್. ಮಟೀರಿಯಲ್ ಬಿಗೆ ಬರೋಣ. ಮಟೀರಿಯಲ್ ಬಿಗೆ ಸ್ಟ್ಯಾಂಡರ್ಡ್ ಪ್ರೈಸು ₹2 ಆ್ಯಂಡ್ ಆ್ಯಕ್ಚುಯಲ್ ಪ್ರೈಸ್ 1.95. ಓಕೆನಾ, ಇಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ಗಿಂತ ಆ್ಯಕ್ಚುಯಲ್ ಪ್ರೈಸ್ ಕಡಿಮೆ ಇದೆ, ಸೊ the variance must be favorable. Okay, 2 minus 1.5 into 1100 actual units ಅಥವಾ actual quantity. ನಮಗೆ ಮೆಟೀರಿಯಲ್ ಬಿಗೆ ಏನು ಬರ್ತಾ ಇದೆ 55 ಫೇವರಬಲ್ ವೇರಿಯನ್ಸ್ ಬರ್ತಾ ಇದೆ. there is a ಡಿಫ್ರೆನ್ಸ್ ಇದೆ ವಿಚ್ ಈಸ್ ಫೇವರಬಲ್, ಒಳ್ಳೆಯದು. ಯಾಕೆ ಅಂತಂದರೆ ಸ್ಟ್ಯಾಂಡರ್ಡು ನಾವು ಖರ್ಚು ಮಾಡಬೇಕಾಗಿದ್ದು ₹2, ಬಟ್ ನಾವು ಖರ್ಚು ಮಾಡಿರೋದು ₹1.95, 5 ಪೈಸೆ ಕಡಿಮೆ ಖರ್ಚು ಮಾಡಿದ್ದೀವಿ, ಅದಕ್ಕೆ ನಮಗೆ ಫೇವರಬಲ್, ಒಳ್ಳೆಯದು. ಓಕೆನಾ, ವಿಚ್ ಈಸ್ ಗುಡ್ ಅಂತ. ಈಗ ಟೋಟಲ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, 2 ಮಟೀರಿಯಲ್ಗಳಿದ್ದಾವೆ, ಎರಡನ್ನೂ ಆ್ಯಡ್ ಮಾಡ್ಕೊಬೇಕೀಗ. ಮಟೀರಿಯಲ್ ಎಗೆ 48 ಅಡ್ವರ್ಸ್ ಬಂದಿದೆ, ಮಟೀರಿಯಲ್ ಬಿಗೆ 55 ಫೇವರಬಲ್ ಬಂದಿದೆ. ಓಕೆನಾ, ಒಂದು ನೆಗೆಟಿವ್, ಅಡ್ವರ್ಸ್ ಅಂದರೆ ನೆಗೆಟಿವ್ ಅಂತ, ಫೇವರಬಲ್ ಅಂದರೆ ಪಾಸಿಟಿವ್. ಎರಡನ್ನೂ ಆ್ಯಡ್ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ, ಗ್ರೇಟರ್ ಜಾಸ್ತಿ ಇರೋದು ಯಾವುದು ಫೇವರಬಲ್. ಸೊ ವಿ ಹ್ಯಾವ್ ಗಾಟ್ ₹7 ಫೇವರಬಲ್. ಟೋಟಲ್ ಮಟೀರಿಯಲ್
ಪ್ರೈಸ್ ವೇರಿಯನ್ಸ್ ಏನಿದೆಯಲ್ಲ ಅದೇನು ಬಂದಿದೆ ನಮಗೆ 7 ಫೇವರಬಲ್. ಓಕೆನಾ, ಇದು ಸೆಕೆಂಡ್ ಮಟೀರಿಯಲ್ ವೇರಿಯನ್ಸು, ಮಟೀರಿಯಲ್ ಪ್ರೈಸ್ ವೇರಿಯನ್ಸ್. ನೆಕ್ಸ್ಟ್ ನೋಡೋಣ. ಮೂರನೇದು ಬಂದ್ಬಿಟ್ಟು ಮಟೀರಿಯಲ್ ಯೂಸೇಜ್ ವೇರಿಯನ್ಸ್. ಈ ಮಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಮಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸ್ ಅಂತ ಕೂಡ ನಾವು ಕರಿತೇವೆ. ಮಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಮಟೀರಿಯಲ್ ಕ್ವಾಂಟಿಟಿ ವೇರಿಯನ್ಸ್ ಅಂತ ಕೂಡ ಕಂಡುಹಿಡಿತೀವಿ ನಾವು. ಸೊ ವಾಟ್ ಈಸ್ ದಿಸ್ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಆರ್ ಕ್ವಾಂಟಿಟಿ ವೇರಿಯನ್ಸ್? ಅದನ್ನು MUV ಅಂತ ಕರಿತೇವೆ. Material usage variance is a part of direct material cost variance. MUV is determined by the difference found between the standard quantity and the use of actual quantity. Okay. Later the difference found is multiplied by the standard price. If the actual quantity used is less than standard quantity specified, it is favorable. Okay. ಇಲ್ಲೇನಪ್ಪ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಥವಾ ಕ್ವಾಂಟಿಟಿ ವೇರಿಯನ್ಸ್ ಅಂದರೆ, ಸ್ಟ್ಯಾಂಡರ್ಡ್ಸ್ಗಳನ್ನ ಫಿಕ್ಸ್ ಮಾಡಬೇಕಂದಾಗ ಟು ಪ್ರೊಡ್ಯೂಸ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಷ್ಟೇ ಕ್ವಾಂಟಿಟಿ ಆಫ್ ಮಟೀರಿಯಲನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಮೊದಲೇ ಹೇಳಿಬಿಟ್ಟಿರ್ತೀವಿ. ಸ್ಟ್ಯಾಂಡರ್ಡ್ ಈಸ್ ನಥಿಂಗ್ ಬಟ್ ವಿಚ್ ಇಸ್ ಡಿಟರ್ಮೈನ್ಡ್ ಇನ್ ಅಡ್ವಾನ್ಸ್, ಫಿಕ್ಸ್ಡ್ ಇನ್ ಅಡ್ವಾನ್ಸ್ ಅಲ್ವಾ. ಇಷ್ಟು ಕ್ವಾಂಟಿಟಿ ಆಫ್ ಮಟೀರಿಯಲನ್ನು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ 5 ಯೂನಿಟ್ಸ್ ಆಫ್ ರಾ ಮಟೀರಿಯಲನ್ನೇ ಯೂಸ್ ಮಾಡಬೇಕು ಅಂತ, ಅದು 5 kgs ಲೈಕ್ ದಟ್. ಆ್ಯಕ್ಚುಲಾಗಿ ನಾವು ಎಷ್ಟು ಕ್ವಾಂಟಿಟಿಯನ್ನು ಯೂಸ್ ಮಾಡ್ತೀವಿ, ನಾವು 5 kgನೇ ಯೂಸ್ ಮಾಡಿದ್ರೆ ದರ್ ಇಸ್ ನೋ ಡಿವಿಯೇಷನ್, ಡಿಫ್ರೆನ್ಸಸ್, ವೇರಿಯನ್ಸ್ ಇಲ್ಲ. ಸ್ಟ್ಯಾಂಡರ್ಡ್ 5 ಹೇಳಿತ್ತು, ನಾವು 4 ಯೂಸ್ ಮಾಡಿದ್ವಿ ಅಂದರೆ 1 kg ಕಡಿಮೆ ರಾ ಮಟೀರಿಯಲ್ ಯೂಸ್ ಮಾಡಿದ್ದೀವಿ. ಅಥವಾ ನಾವು 6 kgs ಯೂಸ್ ಮಾಡಿದ್ದೀವಿ, 1 kg ಜಾಸ್ತಿ ಯೂಸ್ ಮಾಡಿದ್ದೀವಿ, ದೇರ್ ಕಮ್ಸ್ ಅ ಡಿಫ್ರೆನ್ಸ್, ಆವಾಗ ವೇರಿಯನ್ಸ್ ಬರುತ್ತೆ. ಓಕೆನಾ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಸ್ಪೆಸಿಫೈಡ್ ಆ್ಯಂಡ್ ಆ್ಯಕ್ಚುಯಲ್ ಕ್ವಾಂಟಿಟಿ ಯೂಸ್ಡ್, ಇವೆರಡರ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ನಾವೇನಂತ ಕರಿತೇವೆ, ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲೂ ಅಷ್ಟೇ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಹೇಳಿರ್ತಾರೋ ಅದಕ್ಕಿಂತ ಕಡಿಮೆ ಕ್ವಾಂಟಿಟೀಸ್ ಆಫ್ ರಾ ಮಟೀರಿಯಲನ್ನು ನಾವು ಯೂಸ್ ಮಾಡಿಕೊಂಡ್ರೆ ಅದು ಫೇವರಬಲ್ ವೇರಿಯನ್ಸ್. ಅರ್ಥ ಆಗ್ತಿದೆಯಾ? ಅಕಸ್ಮಾತ್ ಸ್ಟ್ಯಾಂಡರ್ಡ್ ಹೇಳಿದ್ದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಆಫ್ ಮಟೀರಿಯಲನ್ನು ನಾವೇನಾದ್ರು ಯೂಸ್ ಮಾಡ್ಕೊಂಬಿಟ್ರೆ ಅದೇನಾಗುತ್ತೆ, ಅನ್ಫೇವರಬಲ್ ವೇರಿಯನ್ಸ್ ಆಗಿಬಿಡುತ್ತೆ. ಓಕೆ ಫೈನ್. ಈ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಅಥವಾ ಕ್ವಾಂಟಿಟಿ ವೇರಿಯನ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಪ್ಪ ಅಂತಂದರೆ, ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. SQ ಮೈನಸ್ AQ ಇಂಟು SP. ನಾನು ನಿಮಗೆ ಚಾರ್ಟನ್ನು ಫಸ್ಟ್ ಸ್ಲೈಡಲ್ಲಿ ಚಾರ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕಂದಾಗಲೇ ಹೇಳಿದೆ, ದಿಸ್ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಆ್ಯಂಡ್ ಮಟೀರಿಯಲ್ ಈಲ್ಡ್ ವೇರಿಯನ್ಸ್. ನಾವೇನಾದ್ರು ಆನ್ಸರನ್ನು ಸಾಲ್ವ್ ಮಾಡಿರೋದು ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ನಾವೇನು ಮಾಡ್ಬೋದು, ಮಟೀರಿಯಲ್ ಮಿಕ್ಸ್ ವೇರಿಯನ್ಸು ಮತ್ತು ಮಟೀರಿಯಲ್ ಈಲ್ಡ್ ವೇರಿಯನ್ಸ್ ಎರಡೂ ಆ್ಯಡ್ ಮಾಡ್ಕೊಂಬಿಟ್ರೆ ನಮ್ಗೆ ಬರೋವಂಥ ಆನ್ಸರು ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಆಗಿರಬೇಕು. ಅಕಸ್ಮಾತ್ ಬಂದಿಲ್ಲ ಅಂತಂದರೆ ನಾವು ಮಾಡಿರೋಂಥ ಆನ್ಸರು ರಾಂಗ್ ಇರುತ್ತೆ. ಓಕೆ, ಈ ಒಂದು ವೇರಿಯನ್ಸ್ಗೆ ಒಂದು ಎಕ್ಸಾಂಪಲನ್ನು ನೋಡೋಣ. ಓಕೆ, ನಮ್ಗೆ ಕೊಟ್ಟಿರೋಂಥ ಎಕ್ಸಾಂಪಲ್ ಈ ಥರ ಇದೆ. ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ 1 ಯೂನಿಟ್, 1 ಯೂನಿಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಕಾಸ್ಟ್ ಏನೇನಾಗ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮಟೀರಿಯಲ್ ಎ 2 ಯೂನಿಟ್ಸ್ ಅಟ್ ₹1 per ಯೂನಿಟ್. ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ 2 ಥರ ಮಟೀರಿಯಲ್ಗಳನ್ನ ಯೂಟಿಲೈಸ್ ಮಾಡಬೇಕು, ಯೂಸ್ ಮಾಡ್ಕೊಬೇಕು ರಾ ಮಟೀರಿಯಲ್ಸನ್ನು, ಮಟೀರಿಯಲ್ ಎ ಮತ್ತು ಮಟೀರಿಯಲ್ ಬಿ. ಮಟೀರಿಯಲ್ ಎ 2 ಕ್ವಾಂಟಿಟಿ ಅಂದರೆ 2 ಯೂನಿಟ್ ಅಷ್ಟನ್ನೇ ಯೂಸ್ ಮಾಡಬೇಕು. ಮಟೀರಿಯಲ್ ಬಿಯನ್ನು 3 ಯೂನಿಟ್ ಯೂಸ್ ಮಾಡಬೇಕು, 1 ಯೂನಿಟ್ಗೆ ₹2. ಇದು ಸ್ಟ್ಯಾಂಡರ್ಡ್. ಆ್ಯಕ್ಚುಯಲ್ ಆಗಿ ವಿ ಹ್ಯಾವ್ ಪ್ರೊಡ್ಯೂಸ್ 1000 ಯೂನಿಟ್ಸ್. ನಾವು ಇವಾಗ ಪ್ರೊಡ್ಯೂಸ್ ಮಾಡಿರೋದು 1000 ಯೂನಿಟ್ಸ್. ಸೊ ಮೆಟೀರಿಯಲ್ ಏನ 2050 ಯೂನಿಟ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀವಿ, ರಾ ಮಟೀರಿಯಲ್ಗಳನ್ನ. 1 ಯೂನಿಟ್ಗೆ ₹1.20 ಪೇ ಮಾಡಿದ್ದೀವಿ. ಮಟೀರಿಯಲ್ ಬಿ 2980 ಯೂನಿಟ್ಸ್ ಹ್ಯಾವ್ ಬೀನ್ ಯುಟಿಲೈಸ್ಡ್ ಆರ್ ಯೂಸ್ಡ್ ಅಟ್ ₹1.9 ಈಚ್. ಓಕೆ, ಈಗ ಈ ಲೆಕ್ಕನ ಸಾಲ್ವ್ ಮಾಡಬೇಕಂತಂದರೆ, ಅಂದರೆ ಮಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಮಾಡಲಿಕ್ಕಿಂತ ಮುಂಚೆ ನಾವು ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಕಂಡುಹಿಡಿಯಬೇಕು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಯಾಕೆ ಈ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಕಂಡುಹಿಡಿತಾ ಇದ್ದೀವಿ ಅಂತಂದರೆ, ಸ್ಟ್ಯಾಂಡರ್ಡ್ ಕೊಟ್ಟಿರೋದು 1 ಯೂನಿಟ್ಗೆ, ನಾವು ಆ್ಯಕ್ಚುಯಲ್ ಪ್ರೊಡ್ಯೂಸ್ ಮಾಡಿರೋದು 1000 ಯೂನಿಟ್. ಈ ಸ್ಟ್ಯಾಂಡರ್ಡ್ಸ್ ಏನು ಕೊಟ್ಟಿರೋದು 1 ಯೂನಿಟ್ಗೆ ಎಷ್ಟು ಅಂತ ಕೊಟ್ಟಿದ್ದಾರೆ. 1 ಯೂನಿಟ್ಗೆ ಮಟೀರಿಯಲ್ ಏನ 2 ಯೂಸ್ ಮಾಡಬೇಕು, 1 ಯೂನಿಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಮಟೀರಿಯಲ್ ಬಿನ 3 ಯೂನಿಟ್ಸ್ ಯೂಸ್ ಮಾಡಬೇಕು ಅಂತ. ಬಟ್ ನಮಗೆ 1000 ಯೂನಿಟ್ಸ್ಗೆ ಎಷ್ಟು ಖರ್ಚು ಮಾಡಬೇಕಿತ್ತು, ಎಷ್ಟು ಯೂನಿಟ್ಗಳನ್ನ ಯೂಸ್ ಮಾಡಬೇಕಿತ್ತು ಅಂತ ಗೊತ್ತಿಲ್ಲ. ಅದನ್ನೇ ನಾವೇನಂತ ಕರೆಯೋದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಓಕೆನಾ. ಹೌ ಟು ಕ್ಯಾಲ್ಕುಲೇಟ್ ದಿಸ್ ಅಂತಂದರೆ, ಸಿ ಫಾರ್ 1 ಯೂನಿಟ್ ಆಫ್ ಪ್ರಾಡಕ್ಟ್ ವಿ ಹ್ಯಾವ್ ಟು ಯೂಸ್ 2 ಯೂನಿಟ್ಸ್ ಆಫ್ ರಾ ಮಟೀರಿಯಲ್ ಎ, ಅಂದರೆ 2 ಡಿವೈಡೆಡ್ ಬೈ 1.
into, actually we are producing how many units? 1000 units. Material A ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಅಂದರೆ 2 ಡಿವೈಡೆಡ್ ಬೈ 1 ಇಂಟು 1000. 2000 ಯೂನಿಟ್ಸ್ಗಳನ್ನ ಯೂಸ್ ಮಾಡಬೇಕು. ಅಂದರೆ 1000 ಯೂನಿಟ್ಸ್ಗಳನ್ನ ನಾವೇನಾದರೂ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮಟೀರಿಯಲ್ ಎ ಎಷ್ಟು? 2000 ಯೂನಿಟ್ಸ್. ಲೈಕ್ವೈಸ್ ಮಟೀರಿಯಲ್ ಬಿಗೆ 3 by 1 into 1000. ಮಟೀರಿಯಲ್ ಬಿ 3000 ಯೂನಿಟ್ಸ್ ಹ್ಯಾಸ್ ಟು ಬಿ ಯೂಸ್ಡ್. ಮಟೀರಿಯಲ್ ಬಿ 3000 ಯೂನಿಟ್ಸ್ ಹ್ಯಾವ್ ಟು ಬಿ ಯೂಸ್ ಮಾಡಬೇಕು. ಸೊ ವಿಲ್ ಕಮ್ ಟು ದಿ ಸೊಲ್ಯೂಷನ್. ಇದು ವರ್ಕಿಂಗ್ ನೋಟಲ್ಲಿ ಮಾಡ್ಕೊತೀವಿ. ಈಗ MUV ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ಗೆ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಮಟೀರಿಯಲ್ ಎಗೆ ಬರೋಣ. ಮಟೀರಿಯಲ್ ಎಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನಾವು ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ. 1000 ಯೂನಿಟ್ಗೆ ಇಟ್ ಈಸ್ 2000 ಯೂನಿಟ್ಸ್ ಅಂತ. 2000 ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಯೂಸ್ಡ್ ಎಷ್ಟು? 2050 ಇಂಟು SP ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 1. ನಾನು ನಿಮಗೆ ಬಿಗಿನಿಂಗಲ್ಲಿ ಥಿಯರಿ ಹೇಳಬೇಕಂದಾಗ ಹೇಳಿದೆ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಬಗ್ಗೆ. ಆ್ಯಕ್ಚುಯಲ್ ಕಾಸ್ಟು ಅಥವಾ ಆ್ಯಕ್ಚುಯಲ್ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗಿಂತ ಜಾಸ್ತಿ ಇದ್ದಾಗ ಅದೇನೇನಂತ ಕರಿತೀವಿ? ಅಡ್ವರ್ಸ್ ಆಗುತ್ತೆ. ಸೊ ಸ್ಟ್ಯಾಂಡರ್ಡ್ ಪ್ರಕಾರ 2000 ಯೂನಿಟ್ಸ್ಗಳನ್ನ ಯೂಸ್ ಮಾಡಬೇಕಿತ್ತು ಮಟೀರಿಯಲ್ ಏದು, ಬಟ್ ನಾವು ಯೂಸ್ ಮಾಡಿರೋದು 2050. ದರ್ ಈಸ್ ಅ ಡಿಫ್ರೆನ್ಸ್, ವೇರಿಯನ್ಸ್ ಇದೆ ವಿಚ್ ಈಸ್ ಅಡ್ವರ್ಸ್. 2000 ಮೈನಸ್ 2050 ಇಂಟು 1, 50 ಅಡ್ವರ್ಸ್. ಅಡ್ವರ್ಸ್ ಅಂದರೆ ಅನ್ಫೇವರಬಲ್ ಅಂತ. ಮಟೀರಿಯಲ್ ಬಿಗೆ ಬರೋಣ. ಸ್ಟ್ಯಾಂಡರ್ಡ್ ಪ್ರಕಾರ 3000 ಯೂನಿಟ್ಸ್ ಯೂಸ್ ಮಾಡಬೇಕಿತ್ತು. ಆ್ಯಕ್ಚುಲಿ ನಾವು ಯೂಸ್ ಮಾಡಿರೋದು 2980 ಇಂಟು ಸ್ಟ್ಯಾಂಡರ್ಡ್ ಪ್ರೈಸು 2 rupees. 40 ಫೇವರಬಲ್. ಯಾಕಂತಂದರೆ ಆ್ಯಕ್ಚುಯಲ್ ಕ್ವಾಂಟಿಟಿ ಏನಿದೆಯಲ್ಲ ದಟ್ ಈಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗಿಂತ ಕಡಿಮೆ ಇದೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗಿಂತ ಕಡಿಮೆ ಇದೆ. ಸೊ ನಮ್ಗೆ ಬಂದಂಥ ಡಿಫ್ರೆನ್ಸ್ ಅಥವಾ ವೇರಿಯನ್ಸ್ ಏನಾಗಿದೆ? ಫೇವರಬಲ್. ಈಗ ಟೋಟಲ್ ಮಟೀರಿಯಲ್ ಯೂಸೇಜ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಮಟೀರಿಯಲ್ ಎಗೆ 50 ಅಡ್ವರ್ಸ್ ಬಂದಿದೆ, ಮಟೀರಿಯಲ್ ಬಿಗೆ 40 ಫೇವರಬಲ್ ಬಂದಿದೆ. ಗ್ರೇಟರ್ ವ್ಯಾಲ್ಯೂ ಇರೋದು 50 ಅಡ್ವರ್ಸು. ಡಿಫ್ರೆನ್ಸ್ ಏನಿದೆ ಆ್ಯಡ್ ಮಾಡಿಕೊಂಡಾಗ ಪ್ಲಸ್ ಇಂಟು ಮೈನಸ್ ಆಗುತ್ತೆ, 10 ಅಡ್ವರ್ಸ್. ಓವರಾಲ್ ಮಟೀರಿಯಲ್ ಯೂಸೇಜ್ ವೇರಿಯನ್ಸು 10 ಅಡ್ವರ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ವೇರಿಯನ್ಸ್ಗೆ ಹೋಗೋಣ. ವೇರಿಯನ್ಸ್ ಬಂದ್ಬಿಟ್ಟು ಮಟೀರಿಯಲ್ ವೇರಿಯನ್ಸಲ್ಲಿ ಈಗ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ಆಯಿತು ಹಿಂದೆ. ಈಗ ನೆಕ್ಸ್ಟ್ ವೇರಿಯನ್ಸ್ ಬಂದು ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಓಕೆ, ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಈ ಮಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ದೇರ್ ಮಸ್ಟ್ ಬಿ ಮೋರ್ ದ್ಯಾನ್ 1 ಟೈಪ್ ಆಫ್ ಮಟೀರಿಯಲ್ಸ್. ಓಕೆನಾ? ನೀವು ಕ್ವೆಶನ್ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನಿಮಗೆ. 5 ಮಾರ್ಕ್ಸ್ಗೋ 10 ಮಾರ್ಕ್ಸ್ಗೋ 15 ಮಾರ್ಕ್ಸ್ಗೋ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಕ್ವೆಶನ್ಸ್ಗಳನ್ನ. ಒಂದೇ ಥರ ಮಟೀರಿಯಲ್ ಅಥವಾ ಒಂದೇ ಒಂದು ಮಟೀರಿಯಲನ್ನು ಕೊಟ್ಬಿಟ್ಟು ಮಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತಂದರೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರಲ್ಲ. ಓಕೆನಾ? ನಾವು ಮಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ಕಂಡುಹಿಡಿಬೇಕು ಅಂತಂದರೆ ದೆರ್ ಮಸ್ಟ್ ಬಿ ಅ ಕಾಂಬಿನೇಷನ್ ಅಥವಾ ಮಿಕ್ಸ್ ಆಫ್ ಮಟೀರಿಯಲ್ಸ್. ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ 3-4 ಥರ ಅಥವಾ 2-3 ಥರ ಮಟೀರಿಯಲ್ಗಳನ್ನ ಯೂಸ್ ಮಾಡ್ತಿರಬೇಕು. ದೆರ್ ಮಸ್ಟ್ ಬಿ ಮೋರ್ ದ್ಯಾನ್ 1 ಕೈಂಡ್ ಆಫ್ ಮಟೀರಿಯಲ್ ಟು ಬಿ ಯೂಸ್ಡ್ ಟು ಪ್ರೊಡ್ಯೂಸ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಆವಾಗ ಮಾತ್ರನೇ ನಾವು ಮಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. So what is this material mix variance? It is the difference between actual mix ಅಥವಾ composition ಅಂತ ಹೇಳಿ ಕರಿತೇವೆ, actual mix of material used and the standard mix specified for the production. ಪ್ರೊಡಕ್ಷನ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಪ್ರಕಾರ ಯಾವ್ಯಾವ ಮಟೀರಿಯಲನ್ನು ಎಷ್ಟೆಷ್ಟು % ಹಾಕಬೇಕಿತ್ತು ಅಂತ ಹೇಳಿದ್ದಾರೆ, ಅದು ಸ್ಟ್ಯಾಂಡರ್ಡ್ ಮಿಕ್ಸು. ಫಾರ್ ಎಕ್ಸಾಂಪಲ್, ಇವಾಗ ಕಾಫಿಯನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಒಳ್ಳೆ ಗುಡ್ ಕ್ವಾಲಿಟಿ ಕಾಫಿಯನ್ನು ಪ್ರೊಡ್ಯೂಸ್ ಮಾಡಬೇಕು, ಕಾಫಿ ಪೌಡರ್ ರೆಡಿ ಮಾಡಬೇಕು. ಸ್ಟ್ಯಾಂಡರ್ಡ್ ಹೇಳುತ್ತೆ ಚಿಕೋರಿ ಇಷ್ಟು % ಹಾಕಬೇಕು, 60%, ಕಾಫಿ 40% ಅಂತ ಅಂದ್ಕೊಳ್ಳೋಣ. ಲೆಟ್ ದಿಸ್ ಬಿ ಅನ್ ಎಕ್ಸಾಂಪಲ್ ಅಷ್ಟೇ. ಇದು ಎಕ್ಸಾಂಪಲ್. 60% ಚಿಕೋರಿ ಹಾಕಬೇಕು, 40% ಕಾಫಿ. ಇದು ಸ್ಟ್ಯಾಂಡರ್ಡು. ನಾವು ಆ್ಯಕ್ಚುಲಿ ಈ ಮಿಕ್ಸನ್ನೇ ಚೇಂಜ್ ಮಾಡಿಬಿಟ್ರೆ 50-50 ಮಾಡಿಬಿಡ್ತೀವಿ, ಅದು ಆ್ಯಕ್ಚುಯಲ್ ಮಿಕ್ಸ್. ಓಕೆನಾ? ಸ್ಟ್ಯಾಂಡರ್ಡ್ ಮಿಕ್ಸ್ಗೂ ಆ್ಯಕ್ಚುಯಲ್ ಮಿಕ್ಸ್ಗೂ ಇಫ್ ದರ್ ಈಸ್ ಅ ಡಿಫ್ರೆನ್ಸ್, ಅದನ್ನು ನಾವೇನಂತ ಕರಿತೀವಿ? ವೇರಿಯನ್ಸ್ ಅಂತ ಹೇಳಿ ಕರಿತೀವಿ, ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಅಂತ. ಓಕೆನಾ? ಈ ಆ್ಯಕ್ಚುಯಲ್ ಮಿಕ್ಸ್ ಏನಾದರೂ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಥವಾ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಅಂತ ಹೇಳಿ ಕರಿತೀವಿ. ಯಾಕೆ ಇಲ್ಲಿ ಸ್ಟ್ಯಾಂಡರ್ಡ್ ಮಿಕ್ಸನ್ನು ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಅಂತ ಹೇಳಿ ಕರಿತೀವಿ? ನಾನು ನಿಮಗೆ ಕ್ವೆಶನನ್ನು ಎಕ್ಸ್ಪ್ಲೇನ್ ಮಾಡಬೇಕಂದಾಗ ಹೇಳ್ತೀನಿ. ಓಕೆನಾ? ಅದಕ್ಕಿಂತ ಜಾಸ್ತಿ ಇದ್ದರೆ, ಸ್ಟ್ಯಾಂಡರ್ಡ್ ಮಿಕ್ಸ್ಗಿಂತ ಆ್ಯಕ್ಚುಯಲ್ ಮಿಕ್ಸು ಜಾಸ್ತಿ ಇದ್ದಾಗ ನಮಗೆ ಅಡ್ವರ್ಸ್ ಆಗುತ್ತೆ, ಅಂದರೆ ಅನ್ಫೇವರಬಲ್ ವೇರಿಯನ್ಸು ಬರುತ್ತೆ. ಈ ಮಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ಹೆಂಗೆ ಕಂಡುಹಿಡಿಯೋದಪ್ಪ ಅಂತಂದರೆ, ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಮಿಕ್ಸ್. ಸ್ಟ್ಯಾಂಡರ್ಡ್ ಮಿಕ್ಸ್ ಅಂದರೆ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಅಥವಾ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, RSQ ಅಂತ ಕರಿತೀವಿ, RSM ಆರ್ RSQ ಮೈನಸ್ ಆ್ಯಕ್ಚುಯಲ್ ಮಿಕ್ಸ್ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. RSM ಮೈನಸ್ AM ಇಂಟು SP ಅಥವಾ RSQ ಮೈನಸ್ AQ ಇಂಟು SP.
ಈಗ ಅದಕ್ಕೆ ಎಕ್ಸಾಂಪಲನ್ನು ನೋಡೋಣ. ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆರ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಅದನ್ನು ಹೇಗೆ ಕಂಡುಹಿಡಿಯೋದು? ದರ್ ಈಸ್ ಎ ಫಾರ್ಮುಲಾ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಎ ಮಟೀರಿಯಲ್, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಎ ಮಟೀರಿಯಲ್ ಅಥವಾ ಆಫ್ ಒನ್ ಮಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ವೆಯ್ಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಅಂದರೆ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಇಲ್ಲೇನಾಗತ್ತಪ್ಪ ಅಂತಂದರೆ ನಾವು ಪ್ರಪೋರ್ಷನೇಟಾಗಿ ಏನು ಮಾಡಬೇಕು, ಸ್ಟ್ಯಾಂಡರ್ಡ್ಸನ್ನು ಆ್ಯಕ್ಚುಯಲ್ಸ್ ಇನ್ಪುಟ್ಗೆ ಕನ್ವರ್ಟ್ ಮಾಡಬೇಕು. ನಾವು ಸ್ಟ್ಯಾಂಡರ್ಡನ್ನು ಯಾವುದೋ ಪರ್ಟಿಕ್ಯುಲರ್ ಇಷ್ಟು ಕೆ ಜಿಗೆ ಅಂತ ಹೇಳಿ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಕೊಟ್ಟಿರೋ ಲೆಕ್ಕದಲ್ಲೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಲೆಕ್ಕಕ್ಕೆ ಬಂದಾಗ ಈಸಿಯಾಗಿ ಗೊತ್ತಾಗುತ್ತೆ. ಈ RSQನ ಕ್ಯಾಲ್ಕುಲೇಟ್ ಮಾಡಿದೆ ನಾವು ಯಾವುದೇ ಕಾರಣಕ್ಕೂ ಮಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರಲ್ಲ. ಓಕೆ, ಇದನ್ನು ಯಾವಾಗ ಯೂಸ್ ಮಾಡ್ತೀವಿ ನೋಡ್, ವೆನ್ ದ ಆ್ಯಕ್ಚುಯಲ್ ವೆಯ್ಟ್ ಆಫ್ ಕ್ವಾಂಟಿಟಿ ಆ್ಯಂಡ್ ದ ಸ್ಟ್ಯಾಂಡರ್ಡ್ ವೆಯ್ಟ್ ಆಫ್ ಕ್ವಾಂಟಿಟಿ ಡಿಫರ್ಸ್ ಫ್ರಮ್ ಈಚ್ ಅದರ್. ಆ್ಯಕ್ಚುಯಲ್ ವೆಯ್ಟು ಮತ್ತು ಸ್ಟ್ಯಾಂಡರ್ಡ್ ವೆಯ್ಟು ಏನಿದೆಯಲ್ಲ ಅದು ಬೇರೆ ಬೇರೆ ಇದ್ದಾಗ ಮಾತ್ರನೇ ನಾವು RSQನ ಕ್ಯಾಲ್ಕುಲೇಟ್ ಮಾಡೋದು. ಎರಡೂ ಒಂದೇ ಇದ್ದರೆ RSQ ಕ್ಯಾಲ್ಕುಲೇಟ್ ಮಾಡೋವಂಥ ಅವಶ್ಯಕತೆ ಬರಲ್ಲ. ಅರ್ಥ ಆಗ್ತಿದೆಯಾ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಆ್ಯಕ್ಚುಯಲ್ ವೆಯ್ಟ್ ಅಂದರೆ ಕ್ವಾಂಟಿಟಿ ಅಂತ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮತ್ತು ಆ್ಯಕ್ಚುಯಲ್ ಕ್ವಾಂಟಿಟಿ ಎರಡೂ ಕೂಡ ಒಂದೇ ಇದೆ, ಸೇಮ್ ಇದೆ ಅಂತಂದರೆ ನಾವು ಈ RSQನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಬರಲ್ಲ. ಎರಡೂ ಬೇರೆ ಬೇರೆ ಇದ್ದರೆ ಮಾತ್ರನೇ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಎಕ್ಸಾಂಪಲ್ಗೆ ಹೋಗೋಣ. ಈಗ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಷನ್ಸ್ ಫಾರ್ ಅ ಪ್ರೊಡಕ್ಷನ್ ಆಫ್ 1 ಯೂನಿಟ್ ಈಸ್ ಗಿವನ್ ಬಿಲೋ. ಮಟೀರಿಯಲ್ ಎ 20%, 2 kgs at ₹2 per kg, ಟೋಟಲ್ ಕಾಸ್ಟ್ 4 ರೂಪಾಯಿ ಆಗುತ್ತೆ. ಮಟೀರಿಯಲ್ ಬಿ ಪ್ರಪೋರ್ಷನ್ ಪರ್ಸೆಂಟೇಜ್ 80%, 8 kgs ಟು ಬಿ ಯೂಸ್ಡ್, ₹1 per kg, ಕಾಸ್ಟು 8 ರೂಪಾಯಿ ಆಗುತ್ತೆ. ನೋಡಿ, ಒಂದು ಮಟೀರಿಯಲನ್ನು ಯಾವುದೋ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಬೇಕಂದ್ರೆ ಮಟೀರಿಯಲ್ ಎ 20% ಯೂಸ್ ಮಾಡಬೇಕು, ಮಟೀರಿಯಲ್ ಬಿ 80% ಯೂಸ್ ಮಾಡಬೇಕು, ಟೋಟಲ್ 100% ಆಯಿತು. ಮಟೀರಿಯಲ್ ಎಗೆ 20% ಅಂದರೆ 2 kgs ಅಂತ, 2 kg ಕ್ವಾಂಟಿಟಿ ವೈಸು 2 kg, ಪರ್ಸೆಂಟೇಜ್ ವೈಸು 20%. ಮಟೀರಿಯಲ್ ಬಿ 8 kg ಕ್ವಾಂಟಿಟಿ ವೈಸ್, ಪರ್ಸೆಂಟೇಜ್ ವೈಸು 80%. ಟೋಟಲ್ 10 kg ಆಫ್ ರಾ ಮಟೀರಿಯಲ್ ಯೂಸ್ ಮಾಡಬೇಕು. ಇದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಸ್ಟ್ಯಾಂಡರ್ಡ್ ವೆಯ್ಟ್ ಆಫ್ ಕ್ವಾಂಟಿಟಿ ನೆನ್ಪಿಟ್ಕೊಳ್ಳಿ, ಮೇಲ್ಗಡೆ ನೋಟಲ್ಲಿದೆ. ಓಕೆನಾ? ಈ 10 kg ಮತ್ತು ಆ್ಯಕ್ಚುಯಲ್ ಡಿಫರ್ ಇದ್ದರೆ ಮಾತ್ರ ನಾವು RSQ ಕಂಡುಹಿಡಿತೀವಿ, ಎರಡೂ ಸೇಮ್ ಇದ್ದರೆ ಬೇಡ. ಓಕೆ, ನೋಡೋಣ. ಈಗ ಇದು ಸ್ಟ್ಯಾಂಡರ್ಡ್ ಬಗ್ಗೆ ಕೊಟ್ಟಿರೋದು. ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಷನ್ನು ಮೆಟೀರಿಯಲ್ ಎ 20%, ಬಿ 80%. ಮೆಟೀರಿಯಲ್ ಎ 2 kg, ಮಟೀರಿಯಲ್ ಬಿ 8 kgs. ಮಟೀರಿಯಲ್ ಎಗೆ ಸ್ಟ್ಯಾಂಡರ್ಡ್ ಪ್ರೈಸು ₹2 1 kgಗೆ, ಮಟೀರಿಯಲ್ ಬಿಗೆ ಸ್ಟ್ಯಾಂಡರ್ಡ್ ಪ್ರೈಸು ₹1. ನೆಕ್ಸ್ಟಿಗೆ ಆ್ಯಕ್ಚುಯಲ್ಸ್ ಏನೇನಾಗಿದೆ ನೋಡೋಣ. ಓಕೆ, ಡ್ಯೂರಿಂಗ್ ದ ಪೀರಿಯಡ್ 1 ಯೂನಿಟ್ ಆಫ್ ಪ್ರಾಡಕ್ಟ್ ಈಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಆ್ಯಕ್ಚುಯಲ್ಸ್ ಆರ್ ಆಸ್ ಫಾಲೋಸ್. ಓಕೆ, 1 ಯೂನಿಟನ್ನು ಪ್ರೊಡ್ಯೂಸ್ ಮಾಡಿದಾರಂತೆ, ಆ್ಯಕ್ಚುಯಲ್ಸ್ ಏನೇನಿದೆ ಅಂತ ಕೊಟ್ಟಿದ್ದಾರೆ. ಮಟೀರಿಯಲ್ ಎ 8 kgಯನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಮಟೀರಿಯಲ್ ಬಿ 4 kgಯನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಸಮ್ ಟೋಟಲ್ ಕಮ್ಸ್ ಟು 12 kgs, 12 kgಗೆ ಬಂದುಬಿಡ್ತು. ಮಟೀರಿಯಲ್ ಎಗೆ ₹2 ಕೊಟ್ಟಿದ್ದಾರೆ, ಮಟೀರಿಯಲ್ ಬಿಗೆ ₹1.25 per kg ಕೊಟ್ಟಿದ್ದಾರೆ. ಟೋಟಲ್ ₹21 ಖರ್ಚು ಮಾಡಿದ್ದಾರೆ. ಟೋಟಲ್ ಆಗಿ 12 kg ರಾ ಮಟೀರಿಯಲ್ನ ಯೂಸ್ ಮಾಡಿದ್ದಾರೆ. ನೋಡಿ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಟೋಟಲ್ ವೆಯ್ಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ 10 kgs ಇತ್ತು, ಆ್ಯಕ್ಚುಯಲ್ ವೆಯ್ಟ್ ಆಫ್ ಕ್ವಾಂಟಿಟಿ ಎಷ್ಟಿದೆ? 12 kgs ಇದೆ. ಸೊ ದೆರ್ ಈಸ್ ಅ ಡಿಫ್ರೆನ್ಸ್. ನಾವೀಗ RSQನ ಕ್ಯಾಲ್ಕುಲೇಟ್ ಮಾಡಬೇಕು, ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಥವಾ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಎ ಮಟೀರಿಯಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ನೋಡ್ಕೊಳ್ಳಿ. ಇದು ಸಪ್ರೇಟ್ ಪ್ರತಿಯೊಂದು ಮೆಟೀರಿಯಲ್ಗೂ ಕಂಡುಹಿಡಿಬೇಕು. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಎ ಮಟೀರಿಯಲ್ ಡಿವೈಡೆಡ್ ಬೈ ಟೋಟಲ್ ವೆಯ್ಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ. ಮಟೀರಿಯಲ್ ಹೇಗೆ ತಗೊಳ್ಳೋಣ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮಟೀರಿಯಲ್ 2 kg, 20% ಅಂತ ಹೇಳಿ ಕೊಟ್ಟಿದ್ರು. 20% ಪ್ರಪೋರ್ಷನ್ನು 2 kgs ಇರಬೇಕಂತ. 2 ಆ ಪರ್ಟಿಕ್ಯುಲರ್ ಮಟೀರಿಯಲ್ ಅಷ್ಟೇ ತೊಗೋಬೇಕು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಮಟೀರಿಯಲ್ ಹೇಗೆ 2 ಡಿವೈಡೆಡ್ ಬೈ ಟೋಟಲ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಮಟೀರಿಯಲ್ ಹೇಗೆ 2, ಮಟೀರಿಯಲ್ ಬಿದು 8, ಎರಡು ಆ್ಯಡ್ ಮಾಡ್ಕೊಂಡ್ರೆ ಎಷ್ಟಿತ್ತು? 10. ಓಕೆನಾ? 8 + 2 10, 2/10 ಇಂಟು ಟೋಟಲ್ ಆ್ಯಕ್ಚುಯಲ್ ಕ್ವಾಂಟಿಟಿ 12. ಇಲ್ಲೇ ಕಾಣ್ತಾ ಇದೆ ಸ್ಕ್ರೀನಲ್ಲಿ 12. ಇದನ್ನು ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಸಿಗುತ್ತೆ? ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮಟೀರಿಯಲ್ ಎ 2.4 kgs. ಇದೇ ಫಾರ್ಮುಲಾನ ಮಟೀರಿಯಲ್ ಬಿಗೆ ಅಪ್ಲೈ ಮಾಡಿಕೊಂಡ್ರೆ ಮಟೀರಿಯಲ್ ಬಿಗೆ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಅಥವಾ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್ ಎಷ್ಟು? 9.6 kgs. ಓಕೆ, ಈಗ ನಾವು ಮಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಈಕ್ವಲ್ಸ್ RSQ ಅಥವಾ RSM, ಎರಡೂ ಒಂದೇ. RSQ ಅಂದರೆ ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, RSM ಅಂದರೆ ರಿವೈಸ್ಡ್ ಸ್ಟ್ಯಾಂಡರ್ಡ್ ಮಿಕ್ಸ್. RSQ ಮೈನಸ್ AQ ಇಂಟು SP. ಮಟೀರಿಯಲ್ ಹೇಗೆ ಬನ್ನಿ, RSQ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ, 2.4 ಮೈನಸ್ AQ ಆ್ಯಕ್ಚುಯಲ್ ಕ್ವಾಂಟಿಟಿ 8 ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ 2. ನಾನು ನಿಮ್ಗೆ ಹೇಳಿದೆ RSQಗಿಂತ AQ ಏನಾದರೂ ಜಾಸ್ತಿ ಇದ್ದರೆ
the variance will be adverse or unfavorable. 2.4 minus 8 into 2 ಎಷ್ಟಾಗುತ್ತೆ 11.2 adverse ಬರುತ್ತೆ. ಮಟೀರಿಯಲ್ ಬಿಗೆ ಬರೋಣ. ಆರ್ ಎಸ್ ಕ್ಯೂ 9.6 ಮೈನಸ್ ಎ ಕ್ಯೂ ಆ್ಯಕ್ಚುಯಲ್ ಕ್ವಾಂಟಿಟಿ ಎಷ್ಟು ಯೂಸ್ ಮಾಡಿದ್ದೀವಿ 4 kgs. ಸ್ಟ್ಯಾಂಡರ್ಡ್ ಪ್ರಕಾರ ಯೂಸ್ ಮಾಡಬೇಕಿದ್ದು ಪ್ರಪೋರ್ಷನೇಟು 9.6 kg ಯೂಸ್ ಮಾಡಬೇಕಿತ್ತು. ಆ್ಯಕ್ಚುಯಲ್ ಆಗಿ ನಾವು ಬರೀ 4 kg ಅಷ್ಟೇ ಯೂಸ್ ಮಾಡಿದ್ದೀವಿ. ರೇಟ್ 1 ರೂಪಾಯಿ ಇದೆ ಸ್ಟ್ಯಾಂಡರ್ಡ್ ಪ್ರೈಸು. ನಮಗೆ ಬಂದಿರೋಂಥ ಡಿಫ್ರೆನ್ಸ್ ದೆರ್ ಈಸ್ ಅ ವೇರಿಯನ್ಸ್ 9.6 minus 4 ಆ್ಯಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಯೂಸ್ಡ್ ಅಥವಾ ಆ್ಯಕ್ಚುಯಲ್ ಮಿಕ್ಸ್ ಈಸ್ ಲೆಸ್ ದ್ಯಾನ್ ಸ್ಟ್ಯಾಂಡರ್ಡ್ ಮಿಕ್ಸ್ ದೆರ್ ಈಸ್ ಅ ಫೇವರಬಲ್ ವೇರಿಯನ್ಸ್ 5.6 ₹5.60 ಫೇವರಬಲ್ ವೇರಿಯನ್ಸ್ ಇದೆ. ಮಟೀರಿಯಲ್ ಎಗೆ ಅಡ್ವರ್ಸ್ ವೇರಿಯನ್ಸು, ಮಟೀರಿಯಲ್ ಬಿಗೆ ಫೇವರಬಲ್ ವೇರಿಯನ್ಸು. ಈಗ ಟೋಟಲ್ ಮಟೀರಿಯಲ್ ಮಿಕ್ಸ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. 11.2 ಅಡ್ವರ್ಸ್ ಪ್ಲಸ್ 5.6 ಫೇವರಬಲ್ ಎರಡನ್ನೂ ಆ್ಯಡ್ ಮಾಡ್ಕೊಂಡ್ರಾಗ ನಮ್ಗೆ ಏನು ಸಿಗುತ್ತೆ, ಅಡ್ವರ್ಸಿಂದ ಫೇವರಬಲ್ ಲೆಸ್ ಆಗಬೇಕು, ಅಡ್ವರ್ಸ್ ಗ್ರೇಟರ್ ವ್ಯಾಲ್ಯೂ ಇದೆ. ಸೊ 5.6 ಅಡ್ವರ್ಸ್, ಮಟೀರಿಯಲ್ ಮಿಕ್ಸ್ ವೇರಿಯನ್ಸು 5.6 ಅಡ್ವರ್ಸ್ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ವೇರಿಯನ್ಸ್ಗೆ ಹೋಗೋಣ. ಮಟೀರಿಯಲಲ್ಲಿ ನೆಕ್ಸ್ಟ್ ವೇರಿಯನ್ಸ್, ಮಟೀರಿಯಲ್ಸಲ್ಲಿ ನೆಕ್ಸ್ಟ್ ವೇರಿಯನ್ಸ್ ಬಂದ್ಬಿಟ್ಟು ಮಟೀರಿಯಲ್ ಈಲ್ಡ್ ವೇರಿಯನ್ಸ್ ಅಂತ MYV ಅಂತ ಹೇಳಿ ಇದನ್ನು ನಾವು ಕರಿತೇವೆ. ದಿಸ್ ಈಸ್ ದಟ್ ಪೋರ್ಷನ್ ಆಫ್ ದ ಡೈರೆಕ್ಟ್ ಮಟೀರಿಯಲ್ ಯೂಸೇಜ್ ವೇರಿಯನ್ಸ್ ವಿಚ್ ಇಸ್ ಡ್ಯೂ ಟು ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಈಲ್ಡ್ ಸ್ಪೆಸಿಫೈಡ್ ಅಂಡ್ ಆಕ್ಚುಯಲ್ ಈಲ್ಡ್ obtained. If the actual yield is less than the standard yield, it is adverse, or if the actual loss is more than the standard loss, it is unfavorable. See, yield ಅಂದರೆ ಗೊತ್ತು ಎಷ್ಟು ಉತ್ಪನ್ನ ಬರುತ್ತೆ ಅಂತ. ನಾವು 5 kg ರಾ ಮಟೀರಿಯಲನ್ನು ಹಾಕಿದ್ರೆ ಔಟ್ಪುಟ್ ಎಷ್ಟು ಬರುತ್ತೆ, 5 kg ಬರುತ್ತಾ, 4 kg ಬರುತ್ತಾ, 3 kg ಬರುತ್ತಾ, ಅದು ಈಲ್ಡ್ ಅಲ್ವಾ. ಎಷ್ಟು ರಾ ಮಟೀರಿಯಲನ್ನು ಯೂಸ್ ಮಾಡಿದ್ರೆ ಎಷ್ಟು ಔಟ್ಪುಟ್ ಬರಲೇಬೇಕು ಅಂತ ಮೊದಲೇ ಸ್ಟ್ಯಾಂಡರ್ಡ್ ಫಿಕ್ಸ್ ಆಗಿಬಿಟ್ಟಿರುತ್ತೆ. ದಟ್ ಈಸ್ ವಾಟ್ ಸ್ಟ್ಯಾಂಡರ್ಡ್ ಈಲ್ಡ್. ನಾವು ರಾ ಮಟೀರಿಯಲ್ನ ಯೂಸ್ ಮಾಡಿದಾಗ ನಮ್ಗೆ ಎಷ್ಟು ಔಟ್ಪುಟ್ ಬರುತ್ತೆ, ದಟ್ ಈಸ್ ವಾಟ್ ಆ್ಯಕ್ಚುಯಲ್ ಈಲ್ಡ್. If there is a difference between these two, standard yield specified and actual yield generated, ಇವೆರಡೂ ಮಧ್ಯೆ ಏನಾದ್ರು ಡಿಫ್ರೆನ್ಸ್ ಇದ್ರೆ ಅದನ್ನು ನಾವು ಮಟೀರಿಯಲ್ ಈಲ್ಡ್ ವೇರಿಯನ್ಸ್ ಅಂತ ಹೇಳಿ ಕರಿತೇವೆ. ಇದನ್ನು ಎರಡು ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಈಲ್ಡ್ ನಮ್ಗೆ ಎಷ್ಟು ಬಂದಿದೆ ಔಟ್ಪುಟ್ ಅಂತ, ಅದನ್ನು ಬೇಸಾಗಿ ಇಟ್ಕೊಂಡ್ರೆ ಸ್ಟ್ಯಾಂಡರ್ಡ್ ಈಲ್ಡಿಂದ ಆ್ಯಕ್ಚುಯಲ್ ಈಲ್ಡನ್ನು ಲೆಸ್ ಮಾಡಿ ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್ ಹಾಕೋತೀವಿ ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಇನ್ನೊಂದು ಪ್ರಕಾರ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ಲಾಸನ್ನು ಬೇಸಾಗಿ ಇಟ್ಕೊಳ್ಳೋದು. ಸ್ಟ್ಯಾಂಡರ್ಡ್ ಲಾಸ್ ಎಷ್ಟಾಗಬೇಕಿತ್ತು, ಫಾರ್ ಎಕ್ಸಾಂಪಲ್ 5 kg ಆಫ್ ರಾ ಮಟೀರಿಯಲ್ ಹಾಕಿದ್ರೆ 4 kg ಆಫ್ ಔಟ್ಪುಟ್ ಬರಬೇಕು. ಸ್ಟ್ಯಾಂಡರ್ಡ್ ಲಾಸ್ 1 kg. 5 kg ರಾ ಮಟೀರಿಯಲ್ ಹಾಕಿದ್ವಿ, ಇನ್ಪುಟ್ಟು, ಔಟ್ಪುಟ್ ಬಂದಿದ್ದು 4 kg, 1 kg ಲಾಸ್ ಆಯ್ತು, ಇದು ಸ್ಟ್ಯಾಂಡರ್ಡ್ ಲಾಸ್. ಆ್ಯಕ್ಚುಯಲ್ ಆಗು 5 kg ಹಾಕಿದ್ವಿ, ನಮ್ಗೆ ಔಟ್ಪುಟ್ ಬಂದಿದ್ದು 3 kgs, ಲಾಸ್ ಆಗಿದ್ದು 2 kg, ಇದು ಆ್ಯಕ್ಚುಯಲ್ ಲಾಸ್. ಲಾಸ್ ವೈಸ್ ಆದರೂ ಕಂಡುಹಿಡಿಬೋದು ಅಥವಾ ಈಲ್ಡ್ ಅಥವಾ ಉತ್ಪನ್ನ ಎಷ್ಟು ಬಂದಿದೆ ಅಂತ, ಎಷ್ಟು ಪ್ರೊಡ್ಯೂಸ್ ಆಗಿದೆ ಅದಾಗಿಟ್ಕೊಂಡಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದೇರ್ ಆರ್ 2 ಫಾರ್ಮುಲೆ. ಮಟೀರಿಯಲ್ ಈಲ್ಡ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಈಲ್ಡ್ ಮೈನಸ್ ಆ್ಯಕ್ಚುಯಲ್ ಈಲ್ಡ್ ಇಂಟು ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್ ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್. ಆರ್ ಇನ್ನೊಂದು ಫಾರ್ಮುಲಾ ಬಂದ್ಬಿಟ್ಟು MYV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಲಾಸ್ ಆನ್ ಇನ್ಪುಟ್ ಮೈನಸ್ ಆ್ಯಕ್ಚುಯಲ್ ಲಾಸ್ ಇಂಟು ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್. ಇಲ್ಲಿ ಈಲ್ಡ್ ವಿಚಾರ ಬಂದಾಗ, ಈಲ್ಡ್ ಅಂತಂದರೆ ಏನು, ಪಾಸಿಟಿವ್ ಅಂತ, ಜನರೇಷನ್ ಔಟ್ಪುಟ್ ಬರ್ತಾ ಇರೋದು. ಆ್ಯಕ್ಚುಯಲ್ ಈಲ್ಡು ಸ್ಟ್ಯಾಂಡರ್ಡ್ ಈಲ್ಡ್ಗಿಂತ ಜಾಸ್ತಿ ಇದ್ದರೆ ಪಾಸಿಟಿವ್, ಓಕೆನಾ. ಆ್ಯಕ್ಚುಯಲ್ ಈಲ್ಡು ಸ್ಟ್ಯಾಂಡರ್ಡ್ ಈಲ್ಡ್ಗಿಂತ ಕಡಿಮೆ ಇದ್ದರೆ ಅಡ್ವರ್ಸು. ಬೇರೆ ಕಾಸ್ಟ್ಗಳು ವೇರಿಯನ್ಸಸ್ ಥರ ಅಲ್ಲ ಇದು, ನೆನ್ಪಿಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಈಲ್ಡ್ಗಿಂತ ಆ್ಯಕ್ಚುಯಲ್ ಈಲ್ಡ್ ಜಾಸ್ತಿ ಬಂದರೆ ಸ್ಟ್ಯಾಂಡರ್ಡ್ ಪ್ರಕಾರ 5 kg ಮಟೀರಿಯಲ್ಗೆ, ರಾ ಮಟೀರಿಯಲ್ ಇನ್ಪುಟ್ಗೆ 3 kg ಔಟ್ಪುಟ್ ಬರಬೇಕಿತ್ತು. ಬಟ್ ನಮ್ಮ ಆ್ಯಕ್ಚುಯಲ್ಲೇ ಜಾಸ್ತಿ ಬಂದಿದೆ, 4 kg ಔಟ್ಪುಟ್ ಬಂದುಬಿಟ್ಟಿದೆ, ಅಂದರೆ ವಿ ಆರ್ ಎಫಿಷಿಯೆಂಟ್ ಅಂತ. ಇಫ್ ಆ್ಯಕ್ಚುಯಲ್ ಈಲ್ಡ್ ಈಸ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ಈಲ್ಡ್, ವಿ ಆರ್ ಎಫಿಷಿಯೆಂಟ್. ಇಲ್ಲಿ ಆ್ಯಕ್ಚುಯಲ್ ಈಲ್ಡ್ ಜಾಸ್ತಿ ಇದ್ದರೆ ಸ್ಟ್ಯಾಂಡರ್ಡ್ ಈಲ್ಡ್ಗಿಂತ ಅದನ್ನು ನಾವು ಫೇವರಬಲ್ ಅಂತ ಹೇಳಿ ಕರಿತೀವಿ ವೇರಿಯನ್ಸನ್ನು. ಅರ್ಥ ಆಗ್ತಿದೆಯಾ. ಲಾಸ್ ವಿಚಾರಕ್ಕೆ ಬಂದಾಗ ಸ್ಟ್ಯಾಂಡರ್ಡ್ ಲಾಸ್ಗಿಂತ ಆ್ಯಕ್ಚುಯಲ್ ಲಾಸು ಕಡಿಮೆ ಇರಬೇಕು, ಓಕೆನಾ. ಆ್ಯಕ್ಚುಯಲ್ ಲಾಸೇ ಜಾಸ್ತಿ ಇದ್ದರೆ ಅನ್ಫೇವರಬಲ್, ನೆನ್ಪಿಟ್ಕೊಳ್ಳಿ. ಈಲ್ಡು ಜಾಸ್ತಿ ಬಂದರೆ ಒಳ್ಳೆಯದು, ಲಾಸು ಕಡಿಮೆ ಬರಬೇಕು. ಈಲ್ಡ್ ಜಾಸ್ತಿ ಬರಬೇಕು, ಲಾಸ್ ಕಡಿಮೆ ಬರಬೇಕು. ಆ್ಯಕ್ಚುಯಲ್ ಈಲ್ಡ್ ಜಾಸ್ತಿ ಬಂದಿದ್ದರೆ ಫೇವರಬಲ್, ಆ್ಯಕ್ಚುಯಲ್ ಲಾಸ್ ಕಡಿಮೆ ಬಂದರೆ ಫೇವರಬಲ್. ಸೊ ಇದಕ್ಕೊಂದು ಎಕ್ಸಾಂಪಲನ್ನು ನೋಡೋಣ. Okay, question is like this. Standard input is 100 kg, standard yield is 90 kgs. ಸ್ಟ್ಯಾಂಡರ್ಡ್ ಪ್ರಕಾರ 100 kg ಇನ್ಪುಟ್ ಹಾಕಿದ್ರೆ ನಮಗೆ ಔಟ್ಪುಟ್ಟು 90 kg ಬರಬೇಕು. ದ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಔಟ್ಪುಟ್ ಈಸ್ ₹20. 90 kgs ಏನು ಬರುತ್ತಲ್ಲ ಔಟ್ಪುಟ್ಟು, ಅದಕ್ಕೆ 1 ಯೂನಿಟ್ಗೆ ಎಷ್ಟು ಕಾಸ್ಟ್ ಅಂದರೆ 20. ಈಗ ಆ್ಯಕ್ಚುಯಲ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ ಇನ್ಪುಟ್ಸ್ ಆರ್ 200 kgs ಆ್ಯಂಡ್ ದ ಆ್ಯಕ್ಚುಯಲ್ ಈಲ್ಡ್ ಈಸ್ 182 kgs. ಆ್ಯಕ್ಚುಯಲ್ ಆಗಿ ನಾವು 200 kg ಇನ್ಪುಟನ್ನು ಹಾಕಿದ್ದೀವಿ, ನಮ್ಗೆ ಬಂದಿರೋಂಥ ಔಟ್ಪುಟ್ಟು 182 kgs. ಕಂಪ್ಯೂಟ್ ದ ಮಟೀರಿಯಲ್ ಈಲ್ಡ್ ವೇರಿಯನ್ಸ್. ಓಕೆ, ನಾವೀಗ ಸ್ಟ್ಯಾಂಡರ್ಡ್ ಈಲ್ಡ್ ಫಾರ್ ಆ್ಯಕ್ಚುಯಲ್ ಔಟ್ಪುಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಮಗೇನು ಸ್ಟ್ಯಾಂಡರ್ಡ್ ಬಗ್ಗೆ ಕೊಟ್ಟಿದ್ದಾರೆ ಅದು 100 kgsಗೆ ಕೊಟ್ಟಿರೋದು.
100 kg ಇನ್ಪುಟ್ ಹಾಕಿದ್ರೆ 90 kg ಬರಬೇಕು ಅಂತ. ಆದರೆ ನಮಗೆ 200 kg ಸ್ಟ್ಯಾಂಡರ್ಡ್ ಪ್ರಕಾರ 200 kg ಹಾಕಿದ್ರೆ ಔಟ್ಪುಟ್ ಎಷ್ಟು ಬರಬೇಕಿತ್ತು ಅಂತ ತಿಳ್ಕೊಬೇಕು ಫಸ್ಟು. ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. 90 ಅಂದರೆ ಔಟ್ಪುಟ್ಟು ಡಿವೈಡೆಡ್ ಬೈ 100 ಅಂದರೆ 100 ಇನ್ಪುಟ್ ಹಾಕಿದಾಗ 90 ಬರಬೇಕು ಅಂತ ಇಂಟು 200 ಹಾಕಿದ್ರೆ ಎಷ್ಟು ಬರುತ್ತೆ, 180 kgs ಬರಬೇಕು ಸ್ಟ್ಯಾಂಡರ್ಡ್ ಪ್ರಕಾರ. ಈಗ ಆ್ಯಕ್ಚುಯಲ್ ಆಗಿ ಏನು 200 kgs ರಾ ಮಟೀರಿಯಲ್ ಯೂಸ್ ಮಾಡಿದ್ದೀವಿ, ಅದಕ್ಕೆ ಔಟ್ಪುಟ್ ಎಷ್ಟು ಬರಬೇಕು, ಈಲ್ಡು 180 kgs. ಓಕೆ, ಈಲ್ಡ್ ವೇರಿಯನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ ಈಗ. MYV ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಈಲ್ಡ್ ಮೈನಸ್ ಆ್ಯಕ್ಚುಯಲ್ ಈಲ್ಡ್ ಇಂಟು ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಔಟ್ಪುಟ್ ಅಥವಾ ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್. ಸ್ಟ್ಯಾಂಡರ್ಡ್ ಈಲ್ಡ್ ಎಷ್ಟು 180 ಮೈನಸ್ ಆ್ಯಕ್ಚುಯಲ್ ಈಲ್ಡ್ ಬಂದಿರೋದು 182 kgs ಇಂಟು 20, 40 ಫೇವರಬಲ್. ಸ್ಟ್ಯಾಂಡರ್ಡ್ ಪ್ರಕಾರ ನಮಗೆ 200 kg ರಾ ಮಟೀರಿಯಲನ್ನು ಯೂಸ್ ಮಾಡಿದರೆ 180 kg ಅಷ್ಟೇ ಬರಬೇಕಿತ್ತು ಔಟ್ಪುಟ್ಟು. ಬಟ್ ನಮಗೆ 182 kg ಬಂದುಬಿಟ್ಟಿದೆ, 2 kg ಎಕ್ಸ್ಟ್ರಾ ಬಂದಿದೆ. ಅಂದರೆ ಎಫಿಷಿಯನ್ಸಿ ವೇಸ್ಟೇಜ್ ಕಡಿಮೆ ಮಾಡಿದ್ದೀವಿ. ಸೊ ವಿಚ್ ಈಸ್ ಬೆನಿಫಿಟ್, ಅದಕ್ಕೆ 40 ಫೇವರಬಲ್. ಆಲ್ಟರ್ನೇಟಿವ್ ಈಕ್ವೇಷನ್ ಇದೆ ಅಂತ ಹೇಳಿದೆ. ಮಟೀರಿಯಲ್ ಈಲ್ಡ್ ವೇರಿಯನ್ಸ್ ಈಕ್ವಲ್ಸ್ ಅಂದರೆ ಲಾಸನ್ನು ಬೇಸಾಗಿ ತೊಗೊಂಡು ಸ್ಟ್ಯಾಂಡರ್ಡ್ ಲಾಸ್ ಆನ್ ಇನ್ಪುಟ್ ಮೈನಸ್ ಆ್ಯಕ್ಚುಯಲ್ ಲಾಸ್ ಇಂಟು ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್. ಸ್ಟ್ಯಾಂಡರ್ಡ್ ಲಾಸ್ ಇನ್ಪುಟ್ ಮೇಲೆ ಸ್ಟ್ಯಾಂಡರ್ಡ್ ಪ್ರಕಾರ ಎಷ್ಟು ಲಾಸ್ ಆಗಬೇಕು, 200 kg ಹಾಕಿದ್ರೆ 180 kg ಬರಬೇಕು. ಲಾಸ್ ಎಷ್ಟಾಯಿತು 20. ಆ್ಯಕ್ಚುಯಲ್ ಆಗಿ ಎಷ್ಟಾಗಿದೆ, 200 kg ಹಾಕಿದ್ವಿ 182 kg ಬಂದಿದೆ. ಲಾಸ್ ಎಷ್ಟಾಯಿತು 18 ಇಂಟು 20 ರೂಪೀಸ್. ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್ ಎಷ್ಟು 20. ಇಲ್ಲೂ ಕೂಡ ಅಷ್ಟೇ ನೋಡಿ, ಸ್ಟ್ಯಾಂಡರ್ಡ್ ಪ್ರಕಾರ 20 kg ಲಾಸ್ ಆಗಬೇಕಿತ್ತು, ಬಟ್ ನಮಗೆ ಲಾಸ್ ಆಗಿರೋದು ಬರೀ 18 kgs. ವಿ ಹ್ಯಾವ್ ಸೇವ್ಡ್ 2 kgs ಆಫ್ ಮಟೀರಿಯಲ್. ಓಕೆನಾ, ವಿಚ್ ಈಸ್ ಅ ಫೇವರ್ ಅಲ್ವಾ, ಒಳ್ಳೆಯದು. ಸೊ 40 ಫೇವರಬಲ್. ಇದು ಮಟೀರಿಯಲ್ ಈಲ್ಡ್ ವೇರಿಯನ್ಸ್. ಆ್ಯಂಡ್ ನೆಕ್ಸ್ಟ್ ವೇರಿಯನ್ಸ್ ಯಾವುದಂತ ನೋಡೋಣ. ಈಲ್ಡ್ ವೇರಿಯನ್ಸ್ ಏನಿದೆ ನಾವು ಇವಾಗ ತಾನೇ ಡಿಸ್ಕಸ್ ಮಾಡಿದ್ದು ಮಟೀರಿಯಲ್ ಈಲ್ಡ್ ವೇರಿಯನ್ಸು, ದಟ್ ಈಸ್ ಬೇಸ್ಡ್ ಆನ್ ಔಟ್ಪುಟ್. ಅದು ಕಂಪ್ಲೀಟಾಗಿ ಮಟೀರಿಯಲ್ ಈಲ್ಡ್ ವೇರಿಯನ್ಸು ನಾವು ಡಿಸ್ಕಸ್ ಮಾಡಿದ್ದು ಔಟ್ಪುಟ್ ಬೇಸ್ ಮೇಲೆ. ಔಟ್ಪುಟ್ ಎಷ್ಟು ಇರಬೇಕಿತ್ತು, ಔಟ್ಪುಟ್ ಎಷ್ಟು ಬಂದಿದೆ ಅದ್ರ ಮೇಲೆ. ಇದೇ ಮೆಟೀರಿಯಲ್ ಈಲ್ಡ್ ವೇರಿಯನ್ಸನ್ನು ದಿಸ್ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಇನ್ಪುಟ್ ಮೇಲೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲೊಂದು ಥೀಮ್ ಇದೆ ಏನಂತಂದರೆ ದ ಲಾಸ್ ಆನ್ ಇನ್ಪುಟ್ ಈಸ್ ಮಸ್ಟ್ ಬಿ ಈಕ್ವಲ್ ಟು ದ ಲಾಸ್ ಆನ್ ಔಟ್ಪುಟ್ ಅಂತ. ಇನ್ಪುಟ್ ಮೇಲೆ ಎಷ್ಟು ಲಾಸ್ ಆಗುತ್ತೋ ಔಟ್ಪುಟ್ ಮೇಲೂ ಅಷ್ಟೇ ಇರುತ್ತೆ ಲಾಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಓಕೆನಾ, ಅದಕ್ಕೋಸ್ಕರ ನಾವು ಇದನ್ನು ಏನಿದೆ ಮಟೀರಿಯಲ್ ಈಲ್ಡ್ ವೇರಿಯನ್ಸು ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ದು ಔಟ್ಪುಟ್ಸ್ ಮೇಲೆ, ಅದನ್ನು ಇನ್ಪುಟ್ ಮೇಲೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಇನ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಅದಕ್ಕೆ ರಿವೈಸ್ಡ್ ಸಬ್ ಯೂಸೇಜ್ ವೇರಿಯನ್ಸ್ ಅಂತ ಕರಿತೀವಿ, ಅಥವಾ ರಿವೈಸ್ಡ್ ಯೂಸೇಜ್ ವೇರಿಯನ್ಸ್ ಆರ್ ಸಬ್ ಯೂಸೇಜ್ ವೇರಿಯನ್ಸ್ ಅಂತ. ಇದನ್ನೇನು ಮ್ಯಾಂಡೇಟ್ರಿ ಅಲ್ಲ, ದಿಸ್ ಒನ್ ಈಸ್ ಆಪ್ಷನಲ್. ಓಕೆನಾ, ಇದನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕಂತ ಇಲ್ಲ, ಆಪ್ಷನಲ್ ಇದು. ಸೊ ಸಬ್ ಯೂಸೇಜ್ ವೇರಿಯನ್ಸನ್ನು ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ದರ್ ಇಸ್ ಅ ಫಾರ್ಮುಲಾ. ರಿವೈಸ್ಡ್ ಸ್ಟ್ಯಾಂಡರ್ಡ್ ಪ್ರಪೋರ್ಷನ್ ಆಫ್ ಆ್ಯಕ್ಚುಯಲ್ ಇನ್ಪುಟ್. ನಾವೀಗ ರಿವೈಸ್ಡ್ ಸ್ಟ್ಯಾಂಡರ್ಡ್ ಯೂಸೇಜನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದೇ ಥರ ರಿವೈಸ್ಡ್ ಸ್ಟ್ಯಾಂಡರ್ಡ್ ಪ್ರಪೋರ್ಷನ್ ಆಫ್ ಆ್ಯಕ್ಚುಯಲ್ ಇನ್ಪುಟ್ ಮೈನಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಕಾಸ್ಟ್ ಪರ್ ಯೂನಿಟ್. ಈ ಫಾರ್ಮುಲಾನ ಹಾಕ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವುದನ್ನು, ರಿವೈಸ್ಡ್ ಯೂಸೇಜ್ ವೇರಿಯನ್ಸ್ ಅಥವಾ ಸಬ್ ಯೂಸೇಜ್ ವೇರಿಯನ್ಸನ್ನು. ಇದು ಜಸ್ಟ್ ಆಪ್ಷನ್ ಅಷ್ಟೇ, ಇದೇನು ಮ್ಯಾಂಡೇಟ್ರಿ ಆಗಲ್ಲ. ಓಕೆ, ಇದಿಷ್ಟು ವೇರಿಯನ್ಸಸ್ಗಳು ಮಟೀರಿಯಲ್ಗೆ ಸಂಬಂಧಪಟ್ಟಿರುವಂಥ ವೇರಿಯನ್ಸಸ್ಗಳು. ಮಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮಟೀರಿಯಲ್ ಯೂಸೇಜ್ ವೇರಿಯನ್ಸ್, ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್, ಮಟೀರಿಯಲ್ ಈಲ್ಡ್ ವೇರಿಯನ್ಸ್, ಆ್ಯಂಡ್ ಫೈನಲಿ ಮಟೀರಿಯಲ್ ಸಬ್ ಯೂಸೇಜ್ ವೇರಿಯನ್ಸ್. ಇದಿಷ್ಟು ಕೂಡ ಮಟೀರಿಯಲ್ ವೇರಿಯನ್ಸಸ್ಗಳಿಗೆ ಸಂಬಂಧಪಟ್ಟಿರುವಂಥ ವೇರಿಯನ್ಸಸ್ಗಳು. ಓಕೆ, ಸಾಧ್ಯವಾದಷ್ಟು ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆಪ್ಪ, ಥ್ಯಾಂಕ್ ಯು ವೆರಿ ಮಚ್. ನನ್ನ ನೆಕ್ಸ್ಟು ವಿಡಿಯೋನಲ್ಲಿ ನಿಮಗೆ ಲೇಬರ್ ವೇರಿಯನ್ಸಸ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ಮಟೀರಿಯಲ್ ವೇರಿಯನ್ಸಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಏನಾದರೂ ಇದ್ದರೆ ಮತ್ತೊಂದು ಸಲ ನೀವು ವಿಡಿಯೋನ ಕರೆಕ್ಟಾಗಿ ಕೇಳಿ. ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಯೂಟ್ಯೂಬ್ ಚಾನಲ್ನ ನೋಡೋದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್. ಥ್ಯಾಂಕ್ ಯು ವೆರಿ ಮಚ್.